ಶ್ಲೋಕ. ನಿರಂತರ ಭಗವಂತನ ಚಿಂತನೆಯನ್ನು ಮಾಡುತ್ತಾ ಯುದ್ಧ ಮಾಡುಪ ಅಂತಿಕೊಂಡು ಅರ್ಜುನಗ ಆಜ್ಞೆ ಕೊಡ್ತಾ ಇದ್ದಾನ ಭಗವಂತ. ಭಗವಂತನ ಚಿಂತನೆ ಮಾಡ್ತಾ ನೀನು ಕರ್ಮವನ್ನು ಮಾಡು, ಯುದ್ಧವನ್ನು ಮಾಡು ಎಂಬ ಆಜ್ಞೆ ಮತ್ತು ಅದರ ಫಲ ಏನನ್ನೋದ್ರ ಕುರಿತು ಈ ಶ್ಲೋಕದಾಗ ವಿವರಣೆ ಮಾಡ್ತಾರೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ಏಷಿ ಅಸಂಶಯಂ. ತಸ್ಮಾತ್ ಆದ್ದರಿಂದ ಅರ್ಜುನ ನೀನು ಸರ್ವೇಷು ಕಾಲೇಶು ಎಲ್ಲ ಸಮಯದಲ್ಲಿ ನಿರಂತರ ನನ್ನ ಸ್ಮರಣೆ ಮಾಡುತ್ತಾ ಯುದ್ಧವನ್ನು ಮಾಡು ಅಂದ್ರೆ ಕರ್ತವ್ಯವನ್ನು ಮಾಡು. ಕ್ಷತ್ರಿಯರೋದ್ರಿಂದ ಯುದ್ಧ ಮಾಡಂತ, ಈ ಎಲ್ಲರಿಗೂ ಯುದ್ಧ ಮಾಡಂತ ಹೇಳಬರುದಿಲ್ಲ. ಅಲ್ಲಿ ಅರ್ಜುನ ಅದನ, ಅವ ಕ್ಷತ್ರಿಯ ಅದನ, ಯುದ್ಧ ಮಾಡು. ಅಲ್ಲಿ ಒಬ್ಬ ವೈಶ್ಯ ಇದ್ದಂದ್ರೆ ವ್ಯಾಪಾರ ಮಾಡು. ಅಲ್ಲಿ ಒಬ್ಬ ಶೂದ್ರ ಇದ್ದಂದ್ರೆ ಮೇಲಿನ 3 ವರ್ಗದವರ ಸೇವೆಯನ್ನು ಮಾಡು. ಅಲ್ಲಿ ಎದುರಿಗೆ ಬ್ರಾಹ್ಮಣ ಇದ್ದಂದ್ರೆ ನಿನ್ನ ಪೂಜೆ ಪುನಸ್ಕಾರಗಳು, ಹವನ ಯಜ್ಞ ಯಾಗಾದಿಗಳನ್ನ ಮಾಡು. ಏನ್ ಮಾಡ್ಬೇಕು? ನಿನ್ನ ಕರ್ಮವನ್ನ ನಿನ್ನ ಆಶ್ರಮಕ್ಕೆ ಉಚಿತವಾದಂತದ್ದು, ವರ್ಣ ಆಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಮಾಡು ಅಂತ ಅರ್ಥ ಮಾಡ್ಬೇಕಿದೆ. ಯುದ್ಧವನ್ನು ಮಾಡು ಅಂತ ಮತ್ತೇನೆ ಅದನ್ನ ಹಂಗ ಹೋಗ್ಬಾರ್ದು. ಅವನ ಎದುರಿಗಿದ್ದ ಅವನ್ ಏನದ, ಅವನ ವರ್ಣ ಯಾವುದು, ಅವನ ಆಶ್ರಮ ಯಾವುದು ಆಗ್ತಕ್ಕ. ಈಗ ಒಬ್ಬ ಸನ್ಯಾಸಿ ಇದ್ದಾನು, ಅವನ ಸನ್ಯಾಸಿ ಕರ್ಮ ಏನು? ಶ್ರವಣ ಮಾಡಿಸೋದು, ಶಿಷ್ಯರಿಗೆ ಮನನ ಮಾಡಿಸೋದು, ನಿಧಿಧ್ಯಾಸನ ಅಂತ ಮಾಡುದು, ಅದು ಮಾಡುದು. ಯುದ್ಧವನ್ನು ಮಾಡು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದ್ರಿಂದ ಮಾಮನುಸ್ಮರ, ನನ್ನ ಸ್ಮರಣೆ ಮಾಡಿ ಯುದ್ಧವನ್ನು ಮಾಡು. ಯುದ್ಧ ಚ ಈ ಪ್ರಕಾರವಾಗಿ ಮೈ ಅರ್ಪಿತ ಮನೋಬುದ್ಧಿ, ನನ್ನಲ್ಲಿ ಅರ್ಪಿತವಾದ ಮನಸ್ಸು ಬುದ್ಧಿಗಳಿಂದ ಕೂಡಿದವನಾದಂತ ನೀನು ಅಸಂಶಯಂ ನಿಸ್ಸಂದೇಹವಾಗಿ ಮಾಮೇವ ಏಷ್ಯತಿ, ನನ್ನನ್ನೇ ಪಡೆಯುವೆ ಅನ್ನುವಂಥದ್ದು ಸಾಮಾನ್ಯ ಅರ್ಥದ. ಇದರ ವಿಶೇಷ ಅರ್ಥವನ್ನು ಅಪೂರ್ವ ಏನ್ ಹೇಳ್ತಾರೆ ಅನ್ನೋದನ್ನ ಓದ್ಕೊಂತ ಹೋಗೋಣ. ಓದಿ ಕನ್ನಡದಾಗ ಅರ್ಥ ಹೇಳ್ಕೊಂತ ಹೋಗೋಣ. ಅರ್ಜುನ, ಮೈ ಅಡ್ವೈಸ್ ಟು ಯು ಈಸ್ ಸರ್ವೇಶು ಕಾಲೇಶು ಮಾಮನುಸ್ಮರ. ಏ ಅರ್ಜುನ, ನನ್ನ ಉಪದೇಶ ನಿನಗೆ ಏನಪ್ಪಾ ಅಂದ್ರೆ ಎಲ್ಲ ಕಾಲದಲ್ಲಿ ನನ್ನನ್ನು ಸ್ಮರಿಸ್ತಾ ಇರು. ನನ್ನನ್ನು ಅಂದ್ರೆ ಆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಸ್ಮರಿಸುತ್ತಾ ಇರು. Arjuna, may you always remember me, then alone your subconscious will be saturated with my thought. ಅಂದ್ರೆ ನಿನ್ನ ಅಂತರಾಳದಲ್ಲಿ ಯಾವಾಗಲೂ ನನ್ನ ವಿಚಾರಗಳು ಇರ್ತಾವ. ಮ್ಯಾಗ ಏನೋ ಒಂದು ವಿಚಾರ ಇದ್ರು ಕೂಡ ಆ ಒಳಗ ಆಳವಾಗಿ ಮನಸ್ಸಿನ ಆಳದಲ್ಲಿ ಏನಿರ್ಬೇಕು ಅಂದ್ರೆ ಭಗವಂತನ ಚಿಂತನೆ ಇರಬೇಕು ಅಂತ ಹೇಳ್ತಾನೆ ಭಗವಂತ. Then naturally the next question will be, if I remember the Lord all the time, how can I do my family duties? ಅಲ್ರಿ, ಯಾವಾಗಲೂ ನಾನು ಭಗವಂತನ ಚಿಂತೆ ಮಾಡ್ಕೊಂಡು ಕುಂತ ನನ್ನ ಮನೆ ಕೆಲಸ, ನನ್ನ ಸಂಸಾರದ್ದು ಎಲ್ಲ ಕೆಲಸಗಳನ್ನ ಮಾಡೋದು ಹೆಂಗ? ಆಫೀಸ್ ಡ್ಯೂಟಿ ಮಾಡೋದು ಹೆಂಗ? ಐ ವಿಲ್ ಹ್ಯಾವ್ ಟು ಅಪ್ಲೈ ಮೈ ಮೈಂಡ್ ಇನ್ ಮೈ ಡ್ಯೂಟೀಸ್. ನನ್ನ ಕರ್ತವ್ಯಗಳನ್ನ ಮಾಡುವ ಹೊತ್ನಾಗ ಆ ಇದ್ದಂತ ಮನಸ್ಸನ್ನ ಅಲ್ಲಿ ಅರ್ಪಿಸ್ಬೇಕಾಗ್ತದೆ. ಇಫ್ ಯು ಟ್ರೈ ಟು ರಿಮೆಂಬರ್ ಅಂಡ್ ಯು ಆರ್ ಅನ್ ಅಕೌಂಟೆಂಟ್ ಕ್ಯಾಲ್ಕುಲೇಟಿಂಗ್ ಥಿಂಗ್ಸ್, ಎವ್ರಿ ಒನ್ ವಿಲ್ ಬಿ ಗೋ ರಾಂಗ್. ಭಗವಂತನ ಸ್ಮರಣೆ ಮಾಡ್ಕೊಂತ ಏನೋ ಲೆಕ್ಕ ಮಾಡಕ್ ಕುಂತೆ, ನಾ ಅಕೌಂಟೆಂಟ್ ಇದ್ದೆ ಯಾವ್ದೋ ಒಂದು ಆಫೀಸ್ನಾಗ, ನಾ ಲೆಕ್ಕ ಭಗವಂತ ಕಡೆ ಲಕ್ಷ ಇಟ್ಕೊಂಡು ಅಕೌಂಟೆಂಟ್ ಲೆಕ್ಕ ಮಾಡಕಂತ ಲೆಕ್ಕ ತಪ್ತಲ್ಲ ಭಗವಂತ. ಆಮೇಲೆ ನನ್ನ ಚಾನ್ಸ್ ಆಫ್ ಯು ಲೂಸ್ ಯುವರ್ ಜಾಬ್, ನನ್ನ ನೌಕರಿನೂ ಹೋಗ್ಬೋದು. ನಾ ಹಿಂಗ ಅಲಕ್ಷ್ಯ ಮಾಡ್ತೇನೆ ಅಂದ್ರೆ ನೌಕರಿನೂ ಕಿತ್ತಾಕ್ತಾರ. Therefore, how I am to remember the Lord and all the time? ಭಗವಂತ ನಿನ್ನ ಯಾವಾಗಲೂ ಸ್ಮರಣೆ ಮಾಡಂತೀಯಲ್ಲ, ಹೆಂಗ ನನಗೆ ಗೊತ್ತಾಗಬಾರ್ದು. ಸ್ವಲ್ಪ ಏನಾದ್ರು ರಹಸ್ಯ ಇದ್ರೆ ಹೇಳಲ್ಲ. ಶುಡ್ ಐ ಡ್ರಾಪ್ ಆಲ್ ಥಿಂಗ್ಸ್? ಶುಡ್ ಐ ಬಿಕಮ್ ಎ ಸನ್ಯಾಸಿ? ಎಲ್ಲ ಬಿಟ್ಟು ಸನ್ಯಾಸಿ ಆಗಿಬಿಡ್ಲಿ, ನಾನು ಕರ್ತವ್ಯದಾಗ ಮಾಡ್ಕೊಂಡ್ಬಿಡ್ಲೇನು? ಯಾಕಂದ್ರೆ ಯಾವ ಕರ್ತವ್ಯಗಳ ಇಲ್ಲಾಂದ್ರೆ ಮುಂಜಾನೆ ಸಾಯಂಕಾಲ ನೀನು ಸ್ಮರಣೆ ಮಾಡ್ಕೊಂತ ಕುಂತ ಬಿಡ್ತೇನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಐ ಡು ನಾಟ್ ಆಸ್ಕ್ ಯು ಟು ಡ್ರಾಪ್ ಯುವರ್ ಡ್ಯೂಟಿ. ನಿನ್ನ ಕರ್ತವ್ಯ ಬಿಡು ಅಂತ ನಾ ಎಲ್ಲಿ ಹೇಳ್ತೀನಿ? ನಿನ್ನ ಜವಾಬ್ದಾರಿಗಳನ್ನ ಬಿಡು ಅಂತ ನಾ ಎಲ್ಲಿ ಹೇಳ್ತೀನಿ? ನಿನ್ನ ಲೌಕಿಕ ಕರ್ತವ್ಯಗಳನ್ನ ನೀನು ಬಿಡು ಅಂತ ನಾ ಎಲ್ಲಿ ಹೇಳ್ತೀನಿ? ಅವು ಬಿಡು ಅಂತ ನಾ ಎಂದೂ ಹೇಳೇ ಇಲ್ಲ. ಮತ್ತೆ ಯಾವಾಗಲೂ ಮಾಡಂತ ಹೇಳಿದ್ರೆ ಹೊರತು ಬಿಡು ಅಂತ ಹೇಳಿಲ್ಲ. ನಿನ್ನ ಕರ್ತವ್ಯಗಳನ್ನ ಮಾಡ್ಕೊಂತ ಯು ಕಂಟಿನ್ಯೂ ಯುವರ್ ಜಾಬ್. Yuddha cha, because Krishna knows Arjuna is trying to escape from the war.
ಕರ್ತವ್ಯಗಳನ್ನು ಬಿಡೋದು ಸಾಕಿ ನಾವು ಸನ್ಯಾಸಿಯಾಗಿ ನಾವು ಋಷಿಕೇಶ್ಗೆ ಹೋಗ್ತೀನಿ ಅಂತ ನಾವ ಬಿಲ್ಲು ಬಾಣ ಮಗದಾನ. ಯಾಕ ಎದುರಿಗೆ ಸಹೋದರರ ಮಕ್ಕಳು ಸಹೋದರರು ಅದಾರ, ಅವ್ರು ಕೂಡ ಯುದ್ಧ ಮಾಡೋಕೆಲ್ಲ ಬಿಟ್ಟು ಓಡೋಗು ಚಲೋ ಅಂತ ನಡೆಯಕ್ ಬಂದನ್ರಿ ಅವ್. ಈ ಕರ್ತವ್ಯ ಮಾಡ್ಬಾರ್ದ ಸಾಕೀಗ. ವೈದ್ಯ ಹೇಳಿದ್ದು ಹಾಲು ಅಲ್ಲ, ರೋಗಿ ಬಯಸಿದ್ದು ಹಾಲು ಅಲ್ಲ, ಹಿಂಗಾಗ್ತದ. ಯುದ್ಧ ನನಗೆ ಕೆಲಸ ಮಾಡಂತ ಹೇಳ್ತಾನಲ್ಲ ಭಗವಂತ ಅನ್ನೋದು ಆಗ್ಬಿಟ್ಟೈತೆ ಅವ್ನಿಗೆ. I will go away from here. Anyway, I want to go away from the battle. ನಾ ಯುದ್ಧ ಬಿಟ್ಟ ಹೋಗ್ಬೇಕಂತ ಮಾಡೀನಿ, ಯುದ್ಧ ಬಿಟ್ಟು ನನ್ನ ಕರ್ತವ್ಯ ಬಿಟ್ಟಂತೆ ನೀನು ಸ್ಮರಣೆ ಮಾಡ್ಕೊಂತೀರ ಅಂದ್ರೆ ನಾನು ನೀನು ಸ್ಮರಣೆ ಮಾಡ್ಕೊಂತಿರ್ತೇನೆ ಭಗವಂತ. ಅಂಡ್ ಸಿ ರಾಮ ರಾಮ ಅಂಡ್ ಸಿಟ್ ಡೌನ್. ರಾಮ ರಾಮ ಅನ್ಕೊಂತ ಕುಂತ ಬಿಡ್ತೇನೆ, ಕೃಷ್ಣ ಕೃಷ್ಣ ಅನ್ಕೊಂತ ಕುಂತ ಬಿಡ್ತೇನಿ, ವಾಸುದೇವ ಅನ್ಕೊಂತ ಕುಂತ ಬಿಡ್ತೇನಿ. ಆದ್ರೆ ಹಿಂಗ ಅನ್ಕೊಂತ ಕೂತ ಯುದ್ಧ ಮಾಡಂತಿಲ್ಲ ಮ್ಯಾಗ ನಾ ಹೆಂಗ್ ಯುದ್ಧ ಮಾಡ್ಲಿ? ಎರಡು ಕೆಲಸ ಹೆಂಗ ಒಂದು ಮನಸ್ಸಿಂದ ಹೆಂಗ್ ಅಕ್ಕಾವ? You have to fight also. Fight means, Arjuna, the advice is fight, not that you should always fight. The here fight is symbolic. ಸ್ವಧರ್ಮ ಅನುಷ್ಠಾನಂ. ಅಲ್ಲಿ ಫೈಟ್ ಅನ್ನುವಂತದ್ದು ಶಬ್ದಶಃ ಅರ್ಥ ಮಾಡಬಾರದು, ಲಕ್ಷ್ಯಾರ್ಥ ತಗೋಬೇಕು. ಲಕ್ಷ್ಯಾರ್ಥ ಏನ್ ತಗೋಬೇಕು? ಅಲ್ಲಿ ಕ್ಷತ್ರಿಯ ಅದರ, ಅದಕ್ಕೆ ಅಲ್ಲಿ ಯುದ್ಧ ಮಾಡಂತ ಯಾರ? ಅಲ್ಲಿ ನೀವು ನಿಮ್ಮ ಉಚಿತವಾದಂತ ಯೋಗ್ಯ ವರ್ಣಾಶ್ರಮಕ್ಕೆ ತಕ್ಕಂತ ಕರ್ಮವನ್ನ ಮಾಡು, ಸ್ವಧರ್ಮನ ಅನುಷ್ಠಾನ ಮಾಡು. ಸೊ ಮೇ ಯು ಫಾಲೋ ಆರ್ ಫುಲ್ಫಿಲ್ ಯುವರ್ ಡ್ಯೂಟೀಸ್, ಡಿಸ್ಚಾರ್ಜ್ ಯುವರ್ ಡ್ಯೂಟೀಸ್ ಆಲ್ಸೋ. And the next question will be, how can I do two jobs simultaneously? ಭಗವಂತ ನಾ ಮಾಡಂತಿ ಖರೆ, ಎರಡು ಕೆಲಸ ಒಂದ ಹೊತ್ನಾಗ ಮಾಡಂತೀನಿ, ಹೆಂಗ್ ಆಕತಿ ನೀ ಹೇಳ ನನಗ ಅಂತ. You ask me to perform my duty also and you ask me to remember the Lord also. ಪರಮಾತ್ಮ ನೆನೆಸ್ಕೊಂತ ಇರು ಅಂತಿದಿ, ಮತ್ತೆ ಕೆಲಸನೂ ಮಾಡಂತಿದಿ. ಎರಡೂ ಕೆಲಸ ಇದ್ದವನ್ನ ಮನಸ್ಸಿಂದ ಹೆಂಗ್ ಮಾಡಕ್ಕಾಗ್ತದೆ? How can I do both of them? The mind can do only one job at a time. ಭಗವಂತ ಈ ಮನಸ್ಸು ಐತಲ್ಲ, ಒಂದು ಗಳಿಗೆ ಒಂದು ಹೊತ್ನಾಗ ಒಂದೇ ಕೆಲಸ ಮಾಡಕ್ ಸಾಧ್ಯ ಆಗ್ತದೆ, ಎರಡು ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಐ ರಿಮೆಂಬರ್ ಐ ಮೆಟ್ ಸಮ್ ಪರ್ಸನ್ who was claiming to be some kind of religious person. He has been told to say all the time Namah Shivaya something, and he was telling Namah Shivaya, Namah Shivaya. And when that person met me, he asked me the question, where are you coming from? And then Namah Shivaya, Namah Shivaya, how can I answer? If he questions and I answer, he should listen, is it not? And therefore some problem is there. Otherwise such a question should not be asked. Namah Shivaya, Namah Shivaya, what do you do? Namah Shivaya, Namah Shivaya. Where did you get sannyasa from? Namah Shivaya, Namah Shivaya. What can I tell? What do you mean by doing both simultaneously? ಏನಪ್ಪಾ ಹಿಂಗ ಒಬ್ಬವ ಅಪ್ಪವ್ರಿಗೆ ಯಾರೋ ಒಬ್ಬ ಸಿಕ್ಕಿದ್ದಂತ. ಅವಾಗ ಗುರುಗಳು ಓಂ ನಮಃ ಶಿವಾಯ ಮಾತ್ರ ಜಪಿಸಾಕ ಕೊಟ್ಟಿದ್ರಂತ. ಅವ ಜಪಿಸ್ಕೊಂತ ಬಂದಂತ, ಬಂದ್ಗಾಕನ ಅವ ಧಾರ್ಮಿಕ ಮನುಷ್ಯ ಅದನಂತ ಇವ್ರಿಗೆ ಗೊತ್ತಾತಂತ. ಅವಾಗ ನಮಃ ಶಿವಾಯ ಹೇಳಕ್ ಕೊಟ್ಟಿದ್ರಂತ. ಅವ ಹೇಳ್ತಿದ್ನಂತ, ಅವಾಗ ಏನ್ ಬೇಕಾಗೈತಿ, ಎಲ್ಲಿಂದ ಬಂದ್ರಿ ಅಂತ ಕೇಳ್ಬೇಕಾಗೈತಿ. ಯಾರಿಗೆ? ಅಪ್ಪವ್ರಿಗೆ. He asked the question, where do you coming from? And then Namah Shivaya, Namah Shivaya. How can I answer? ಅದವ ಈ ಪ್ರಶ್ನೆ ಅವ ಕೇಳಿದ, ಎಲ್ಲಿಂದ ಬಂದಿರಿ ಗುರುಗಳು ಅಂತ ಕೇಳಿದ. ಆಮೇಲೆ ಏನ್ ಮಾಡಿದವ, ತನ್ನ ಏನ್ ಗುರುಗಳು ಕೊಟ್ಟಿದ್ರ ನಮಃ ಶಿವಾಯ ಮಂತ್ರವನ್ನು ಹೇಳಾಕತ್ತ. ಅವ ಪ್ರಶ್ನೆ ಕೇಳಿದ, ಅವ್ನ ಪ್ರಶ್ನೆ ಉತ್ತರ ನಾ ಹೆಂಗ್ ಹೇಳ್ಬೇಕು? ಅವ ನಿಂದ್ರಿಸ್ ಬಿಡ್ಬೇಕಾದ್ರೆ ನಮಃ ಶಿವಾಯ ಅನ್ನೋದ್ರ ಬಿಡ್ಬೇಕಾ? ನಾ ಹೆಂಗ್ ಹೇಳಿ ಉತ್ತರನ? Otherwise such a question should not be asked. Namah Shivaya, Namah Shivaya, what you do? Namah Shivaya, Namah Shivaya, where did you come and get sannyasa from? Namah Shivaya, Namah Shivaya, what can I tell? ಇವ್ರಂದ್ರಂತ, ನಮಃ ಶಿವಾಯ ನಮಃ ಶಿವಾಯ, ನಾ ಏನ್ ಹೇಳಿಪ್ಪ ನಿನಗ ಅಂದ್ರಂತ. ವಾಟ್ ಡು ಯು ಮೀನ್ ಬೈ ಡೂಯಿಂಗ್ ಬೋತ್ ಥಿಂಗ್ಸ್ ಸೈಮಲ್ಟೇನಿಯಸ್ಲಿ? ಎರಡೂ ಕೆಲಸ ಮಾಡಂತ ಹೇಳ್ತಿ, ಹಿಂಗ ಅನ್ನೋದ್ರ ಅರ್ಥ ಏನು? ಏನಾದ್ರು ರಹಸ್ಯ ಐತೆ ಭಗವಂತ ಇಲ್ಲಿ? The conscious mind cannot do two jobs simultaneously. ಏನದ, ಈ ಅರಿವು ಇದ್ದಂತ ಈ ಮನಸ್ಸಿಗೆ ಒಂದ ಟೈಮಿಗೆ ಒಂದೇ ಕೆಲಸ ಮಾಡ್ತದ, ಎರಡು ಕೆಲಸ ಮಾಡಕ್ ಆಗುದಿಲ್ಲ. The conscious mind cannot do two jobs simultaneously. It has to be committed to one thing only. But even when the conscious mind is dedicated to some work, in the subconscious mind, in the background, we should be clear about the ultimate priorities of the life. ಅಂತಾರವರು, ನೋಡಪ್ಪ, ಕೆಲಸ ನೀ ಮಾಡುವತ್ತ ಕೆಲಸಗಳ ಲಕ್ಷ್ಯ ಇರಬೇಕು, ಇರಬಾರ್ದು ಅಂತಲ್ಲ. ನಿನ್ನ ಮನಸ್ಸಿನ ಅಂತರಾಳದೊಳಗ
ಏನದ ಪರಮ ಗುರಿ ಏನದ ಆ ನಮ ಶಿವಾಯ ಅನ್ನುವಂತ ಸ್ಮರಣೆ ಇರ್ಬೇಕು. ಬಾಯ್ಲೆ ಅನ್ನೋದು ಇರಂಗಿಲ್ಲ ಅಲ್ಲಿ. ಮನಸ್ಸಿನಾಗ ಸಬ್ ಕಾನ್ಸಿಯಸ್ ಮೈಂಡ್ ಇರ್ತದ. ಮನಸ್ಸಿನ ಅಂತರದೊಳಗ ಅದು ಪ್ರಮುಖವಾಗಿ ಬ್ಯಾಕ್ ಗ್ರೌಂಡ್ ದಾಗ ಮ್ಯೂಸಿಕ್ ಹೆಂಗಿರ್ತದ ಹಂಗಿರ್ಬೇಕು ಅಂತಾರ. So what Krishna wants to say here, let the background your goal be very much remembered. Therefore, the subconscious have Ishvara Chintana and the conscious can perform worldly duties. ಮನಸ್ಸಿನ ಅಂತರದಾಗ ಈಶ್ವರನ ಚಿಂತನೆ ಇರಬೇಕು. ಆಮ್ಯಾಗ ಮ್ಯಾಗಿನ ಒಂದು ಇದ್ರಾಗೆ ಕೆಲಸ ಕರ್ಮಗಳನ್ನ ಮಾಡ್ಕೊಂತಿರ್ಬೇಕು. And when you have time away from worldly duties, at that time your conscious mind also. ಆಮೇಲೆ ಏನದ ಕೈಯಾಗಿನ ಕೆಲಸ ಮುಗಿದು ಅಂದ್ರ ಮತ್ತೆ ಎಲ್ಲಿ ಬರ್ಬೇಕು, ಆ ಒಳಗಿನ ಅಂತರಾಳದ ಕಡೆನ ಹೋಗ್ಬೇಕು ಮನಸ್ಸು. So when you are listening to me, your conscious mind and subconscious mind should listen. ಯಾವಾಗ ನೀ ನನ್ನ ಮಾತು ಕೇಳಾಗತ್ತಿ ಅಂದ್ರ ನಿನ್ನ ಅಂತರಾಳದ ಮನಸ್ಸು ಮತ್ತು ಈ ಹೊರಗಿನ ಮನಸ್ಸು ಏನದ ಎರಡೂ ಕೂಡ ನನ್ನ ಮಾತು ಕಡೆ ಲಕ್ಷ ಕೊಡ್ಬೇಕು. Your conscious mind should listen. In the subconscious mind we generally worry. ನಮ್ಮ ಅಂತರಾಳದೊಳಗ ಒಂದೇನೋ ಚಿಂತನೆ ಮಾಡ್ಕೊಂತ ನಾವು ಹೊರಗಿನ ಕೆಲಸ ಮಾಡ್ತಿರ್ತೀವಿ. ಹಂಗಿರ್ಬಾರ್ದು. ಒಳಗೆ ಅಂತರಾಳದಾಗ ಭಗವಂತನ ಚಿಂತನೆ ಇರಬೇಕು. ದಟ್ ಈಸ್ ದ ಬ್ಯಾಕ್ ಗ್ರೌಂಡ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಿರ್ತದ ಹಂಗಿರ್ಬೇಕು ಅಂತಾರ. ಇಸ್ ಇಟ್ ಪಾಸಿಬಲ್? ಅದು ಸಾಧ್ಯ ಐತಿ ಏನ್ರಿ ಅಂದ್ರ ಆಸ್ಕ್ ಎವ್ರಿ ಮ್ಯೂಸಿಷಿಯನ್. ಆ ಸಂಗೀತಗಾರರು ಕೇಳ್ರಿ. ಇಟ್ ಡಸ್ ದ್ಯಾಟ್ ಓನ್ಲಿ. ಅವ ಆಲಾಪ ಮಾಡ್ತಿರ್ತಾನ, ಹಿಂದೆ ಮ್ಯೂಸಿಕ್ ಇರ್ತದ ಬ್ಯಾಕ್ ಗ್ರೌಂಡ್ ನಾಗ. ಅವ ಹಾಡನು ಹಾಡ್ತಿರ್ತಾನ, ಆ ಬ್ಯಾಕ್ ಗ್ರೌಂಡ್ ನಾಗ ಮ್ಯೂಸಿಕ್ ಇರ್ತದ. ಹೆಂಗೋ ಹಂಗ ನೀ ಮಾಡಬಹುದು. ಹಿ ಹ್ಯಾಸ್ ಗಾಟ್ ಎ ತನ್ಪುರ ಶ್ರುತಿ ಬಿಹೈಂಡ್ ಅಂತ ಇರ್ತೈತಿ ನೋಡ್ರಿ ಒಂದ್ ಸೌಂಡ್. ಆ ತನ್ಪುರ ಸೌಂಡ್ ಅಂತಾರ. ಆ ಶ್ರುತಿ ಹಿಂದ್ ಇದ್ದೇ ಇರ್ತೈತಿ. ವೆನ್ ಯು ಫೈಂಡ್ ಈ ಅಡ್ಜಸ್ಟ್ ಆಲ್ಸೋ, ಅವಾಗ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತಾನ ಅವ. ವೆನ್ ಹೆನ್ ಈ ಸಿಂಗಿಂಗ್ ದಿ ಸಾಂಗ್, ನ್ಯಾಚುರಲಿ ಹಿಸ್ ಮೈಂಡ್ ಚಿತ್ತ ಸ್ವರಂ ಯು ಕ್ಯಾನ್ ಸಿಂಗ್ ಸ್ಟ್ರೇಟ್. ಬಟ್ ವೆನ್ ದ ಕಲ್ಪನಾ ಸ್ವರಂ ಕಮ್ಸ್ ಅಂಡ್ ಡಿಫಿಕಲ್ಟ್ ಪಲ್ಲವಿ ಕಮ್ಸ್, ಸಡನ್ಲಿ ದ ಮೈಂಡ್ ಹ್ಯಾಸ್ ಟು ಬಿ ಅಪ್ಲೈಡ್. ಯಾವಾಗ ಒಂದು ಪಲ್ಲವಿ, ಯಾವುದೋ ಒಂದು ಕಠಿಣ ಪಲ್ಲವಿ ಬಂತಂದ್ರ ಅವಾಗ ಅವ ಮನಸ್ಸಿಗೆ ಲಕ್ಷ್ಯ ಕೊಡ್ತಾನ. ದೆನ್ ವಾಟ್ ಹ್ಯಾಪನ್ಸ್ ಟು ಶ್ರುತಿ? ಕಾನ್ಸಿಯಸ್ ಮೈಂಡ್ ಈಸ್ ಇನ್ವಾಲ್ವ್ಡ್, ಬಟ್ ಇನ್ ದ ಬ್ಯಾಕ್ ಗ್ರೌಂಡ್. ಅದು ಬ್ಯಾಕ್ ಗ್ರೌಂಡ್ ನಾಗ ಮ್ಯೂಸಿಕ್ ಇದ್ದೇ ಇರ್ತದ. ಅದಕ್ಕೆ ಅವ್ರು ಏನಂತಾರ ಸಂಗೀತದಾಗ ತನ್ಪುರ ಶ್ರುತಿ ಅಂತ ಹೆಸರಿಟ್ಟಾರ ಇಲ್ಲಿ ಅಪ್ಪವ್ರು. ಹೌ ಡು ಯು ನೋ? ನಿಮ್ಗೆ ಹೆಂಗ್ ಗೊತ್ತಾತ್ರಿ? ಅದರ್ವೈಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಲಿಸನ್. ಯಾಕಂದ್ರ ಅದು ಹಂಗಿಲ್ಲ ಅಂದ್ರ ಶ್ರುತಿ ಅಪಶ್ರುತಿ ಆಗ್ತದ. ಶ್ರುತಿ ಇದ ಅಂತಂದ್ರ ಅವ ಹಿಂದಿಂದ ಬ್ಯಾಕ್ ಗ್ರೌಂಡ್ ಕೆಳಗತ್ತಾನ, ಮತ್ತ ಅದಕ್ಕ ಹೊಂದಿಕೆ ಆಗುವಂಗ ತಾನು ಹಾಡಾಗತ್ತಾನ. ಅಪಶ್ರುತಿ ವಿಲ್ ಕಮ್. ಇಫ್ ದ್ಯಾಟ್ ಈಸ್ ಪಾಸಿಬಲ್ ಫಾರ್ ಎ ಮ್ಯೂಸಿಷಿಯನ್, ಒಬ್ಬ ಸಂಗೀತಗಾರನಿಗೆ ಇದು ಸಾಧ್ಯ ಐತಿ ಅಂದ್ರ, ಅಂಡ್ ಐ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಇವನ್ ಎ ಟ್ರೈನ್ ಜರ್ನಿ. ಇನ್ನೊಂದು ಉದಾಹರಣೆ ಕೊಡ್ತಾರ ಅಪ್ಪ ಅವರು. ಟ್ರೈನ್ ನಾಗ ನಾವು ಪ್ರಯಾಣ ಮಾಡಕತ್ತೀವಿ. ವೆನ್ ಯು ಆರ್ ಟ್ರಾವೆಲಿಂಗ್ ಇನ್ ದ ಟ್ರೈನ್, ನಾವು ಯಾವಾಗ ನಾವು ಈಗ ಒಂದು ಉಗಿಬಂಡೆಯಲ್ಲಿ ಯಾತ್ರೆಯನ್ನು ಮಾಡ್ತೀವಿ, ಪ್ರವಾಸ ಮಾಡ್ತೀವಿ, ದ ಇಂಟರ್ಮೀಡಿಯೇಟರಿ ಸ್ಟೇಷನ್ ಯು ಗೆಟ್ ಡೌನ್ ಅಂಡ್ buy masala dosai or vadai and you have change also and you give and get back. You do everything, but one corner of the mind remember what intermediary station, any horn you hear, any bell you hear, any whistle you hear, suddenly see your train is going, you don't forget. ಎಲ್ಲೋ ಒಂದು ಪ್ರಯಾಣ ಮಾಡ್ತಿರ್ತೀರಿ, ಏನೋ ಒಂದು ನಿಮಗೆ ನೀರಿನ ಬಾಟ್ಲಿ ಬೇಕಾಗಿರ್ತದ, ಅಥವಾ ಏನೋ ಒಂದು ಟಿಫಿನ್ ಮಾಡ್ಬೇಕಾಗಿರ್ತದ. ಆ ಸ್ಟೇಷನ್ದಾಗ ಅದ್ ಗಾಡಿ 1 ನಿಮಿಷ ಅಥವಾ 2 ನಿಮಿಷ ನಿಲ್ತಿರ್ತದ. ಇವ ಏನ್ ಮಾಡ್ತಾನ, ಪಟ್ನ ಇಳಿತಾನ, ಓಡ್ ಹೋಗ್ತಾನ. ಆತನಿಗೆ ಏನ್ ಬೇಕಾಗೈತಿ, ನೀರಿನ ಬಾಟ್ಲಿ ತಗೋತಾನ, ದೋಸೆ ಬೇಕಾದ್ರೆ ಇಡ್ಲಿ ಬೇಕಾದ್ರೆ ತಗೋತಾನ, ಕೈಯಾಗಿನ ರೊಕ್ಕ ಕಿಶದಾಗ ಕೊಡ್ತಾನ, ಹೊಳ್ಳಿ ಅವನ ಕಡೆಯಿಂದ ಚೇಂಜ್ ಇಸ್ಕೋತಾನ, ನೀರ್ ತುಂಬ್ಕೋತಾನ, ನೀರಿನ ಬಾಟ್ಲಿ ತಗೋತಾನ. ಯಾವ್ದ್ರ ಏನಾರ ಸಪ್ಪಳ ಆತು ಹೋದ್ರ ಗಾಡಿ ಕಡೆ ಲಕ್ಷ್ಯ, ಆ ಕಡೆ ಲಕ್ಷ್ಯ ಇರ್ತದ, ಈ ಕಡೆ ತಗೊಳ್ಳೋ ಕಡೆ ಲಕ್ಷ್ಯ ಇರ್ತದ. ಆ ರೊಕ್ಕ ಕೊಡೋದು ಬರಂಗಿಲ್ಲ, ಚಿಲ್ಲರ್ ಇಸ್ಕೊಳ್ಳೋದು ಬರಂಗಿಲ್ಲ, ತನಗೇನ್ ಬೇಕಾಗಿದೆ ತಿಂಡಿ ಪದಾರ್ಥಗಳು ತಗೊಳ್ಳೋದು ಬಿಡೋದಿಲ್ಲ, ನೀರಿನ ಬಾಟ್ಲಿ ತಗೊಳ್ಳೋದು ಬಿಡೋದಿಲ್ಲ. ಒಳ್ಳೆ ಗಾಡಿ ಬಿಡ್ತೈತಂದ್ರೆ ಆ ಕಡೆ ಲಕ್ಷ್ಯ ಪೂರ ಇಟ್ಕೊಂಡು ಈ ಕೆಲಸ ಮಾಡ್ತಿರ್ತಾನಲ್ಲ. ಹಂಗ ನೀನು ಭಗವಂತ ಕಡೆ 1 ಲಕ್ಷ ನಿನ್ನ ಕರ್ತವ್ಯ ಕಡೆಗೆ 1 ಲಕ್ಷ ಇರಬೇಕು. ಉದಾಹರಣೆ ಕೊಟ್ರ ನೋಡ್ರಿ. ಹಂಗ ಮಾಡಕ್ ಬರ್ತದ. ಮಾಡಕ್ ಬರೋದಿಲ್ಲ ಅನ್ನಕ್ ಹೋಗ್ಬೇಡ. ಮನಸ್ಸಿದ್ರೆ ಮಾರ್ಗ. Everything but in the corner of mind remember what is intermediate station. Any horn you hear, any bell you hear, any whistle you hear, suddenly you see your train is going, you do not forget you are traveling towards some other destination. Masala vada is good, but that cannot be the destination of life. ಅಲ್ಲಿ ಹೇಳಿದ ತಗೋಬೇಕಾಗ್ಯದ, ವಡ ತಗೋಬೇಕಾಗ್ಯದ, ಇಡ್ಲಿ ಅದು ಮುಖ್ಯ ಗುರಿ ಅಲ್ಲ. ಆ ಟ್ರೈನ್ ಬಿಡುವಂಗಿಲ್ಲ. ಆ ಟ್ರೈನ್ ಅದನ್ನ ಹಿಡಿದ ಅದ್ರಾಗನ
ಯಾವಾಗ 1 ನಿಮಿಷ 2 ನಿಮಿಷ ಸಿಗ್ತದ ಅವಾಗ ಹೊರಗೆಲ್ಲ ವ್ಯವಹಾರ ಮಾಡ್ಕೊಂಡು ಮತ್ ಗಾಡಿ ಹತ್ತೇವಲ್ಲ ಹಂಗ ಮಾಡ್ರಿ. ಇನ್ ದ ಸೇಮ್ ವೇ ಡೂ ಎವ್ರಿಥಿಂಗ್, ಅರ್ನ್ ಮನಿ, ಗೆಟ್ ಮ್ಯಾರಿಡ್, ನಥಿಂಗ್ ರಾಂಗ್. ಅದೇ ರೀತಿ ಪರಮಾತ್ಮನ ಹಿಂದೆನೆ ಸಂಗೀತ ಇಟ್ಕೊಂಡು ಲೌಕಿಕ ಕರ್ಮಗಳ ನಿಮ್ಗೇನು ವರ್ಣ ಆಶ್ರಮ ಉಚಿತ ಧರ್ಮಗಳದಾವ ಕಾರ್ಯಗಳದಾವ ಕರ್ಮಗಳನ್ನು ಮಾಡ್ರಿ. ನಿಮ್ಗೆ ಬ್ಯಾಡ ಅನ್ನಂಗಿಲ್ಲ. ಹಣ ಗಳಿಸ್ತೀರ ಗಳಿಸ್ರಿ, ಲಗ್ನ ಹಾಕಿರ ಲಗ್ನ, ಮಕ್ಕಳು ಹಿಡಿತೀರ ಮಕ್ಕಳು ಹಿಡಿರಿ, ಏನ್ ತಪ್ಪೇನಿಲ್ಲ ಮಾಡ್ರಿ, ನಥಿಂಗ್ ರಾಂಗ್. ಹ್ಯಾವ್ ಚಿಲ್ಡ್ರನ್, ಬ್ರಿಂಗ್ ದೆಮ್ ಅಪ್, ಅವ್ರನ್ನ ಬೆಳೆಸ್ರಿ. ಗೆಟ್ ದೆಮ್ ಮ್ಯಾರಿಡ್, ಅವ್ರಿಗೆ ಲಗ್ನ ಮಾಡ್ರಿ. ಅವ್ರಿಗೆ ಮಕ್ಕಳ ಹಡಿದ್ರ ಅವ್ರ ಮಕ್ಕಳ ಬೇಬಿ ಸಿಟಿಂಗ್ ಕರ್ಕೊಂಡು ಹೋಗ್ತೀರ ಹೋಗ್ರಿ, ಅಜ್ಜ ಹಾಕಿರ ಅಜ್ಜಾಗ್ರಿ. ಎವ್ರಿಥಿಂಗ್ ಯು ಕ್ಯಾನ್ ಡೂ ಆಸ್ ರಿಕ್ವೈರ್ಡ್. ಏನ್ ಬೇಕಾದ್ ಮಾಡಿ ನಿನ್ ಮನಸ್ಸಿಗೆ ತಿಳಿದಂಗ್ ಮಾಡು. ಬಟ್ ಇನ್ ಥ್ರೂ ಆಲ್ ಆಫ್ ದೆಮ್ ಲೆಟ್ ನಾಟ್ ಪ್ರೈಮರಿ ಗೋಲ್ ಬಿ ಫಾರ್ಗಾಟನ್. ಆ ಮ್ಯೂಸಿಕ್ ಹೆಂಗ್ ಇರ್ತೈತಿ ಹಿನ್ನೆಲೆ, ಆ ಹಿನ್ನೆಲೆ ಸಂಗೀತ ಗತೆ ಏನಿರ್ಬೇಕು ಹಿಂದ ಪರಮಾತ್ಮ, ಅವನ ನೆನೆಸೋದು. ಪರಮಾತ್ಮ ನನಗ ಮೋಕ್ಷವನ್ನು ಕೊಡು. ಇವೆಲ್ಲ ದೋಷತ್ರಯಗಳಿಂದ ಕೂಡ್ಯಾವ. ದೋಷತ್ರಯ ರಹಿತವಾದಂತವ ನೀ ಪರಮಾತ್ಮ. ನಿನ್ನ ಬಿಟ್ರೆ ನನಗ ಸುಖ ತಪ್ಪಿ ಹೋಗ್ತದ. ನನ್ನ ಗುರಿ ಮಾತ್ರ ನೀನ, ಆದ್ರ ದಾರಿ ಒಳಗೆ ನನಗೆ ಬೇಕಾದಂತಹ ಪೂರೈಕೆಗಳನ್ನ ನಾ ಮಾಡ್ಕೋತೇನೆ. ಲಕ್ಷ್ಯ ಮಾತ್ರ ನಿನ್ ಕಡೆ ಇರ್ತದ. ಈ ರೀತಿಯಿಂದ ನಾವು ಪರಮಾತ್ಮನ ನೆನೆಸಿ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡಬಹುದು. ದೇರ್ಫೋರ್ ತಸ್ಮಾತ್ ಸರ್ವೇಶು ಕಾಲೇಶು ಮಾ ಮನುಸ್ಮರ. ಎಲ್ಲ ಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡ್ತಾ ಎಲ್ಲ ಕರ್ಮಗಳನ್ನ ಮಾಡು. ಮೇ ಯು ರಿಮೆಂಬರ್ ಮೀ ದ ಗೋಲ್ ಅಂಡ್ ಆಲ್ಸೋ ಪರ್ಫಾರ್ಮ್ ಯುವರ್ ಡ್ಯೂಟೀಸ್. ನಿನ್ನ ಗುರಿ ಏನದ ಮೋಕ್ಷವನ್ನು ಹೊಂದಬೇಕನ್ನೋ ಗುರಿ ಇಟ್ಕೋ, ಮತ್ತೆ ನಿನ್ನ ಕರ್ತವ್ಯ ಬಿಡಬೇಡ, ಅವನು ಮಾಡು. ಮೈ ಅರ್ಪಿತ ಮನೋಬುದ್ಧಿ. ಸೊ ವಿತ್ ಯುವರ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಕಮಿಟೆಡ್ ಟು ಮೀ. ನಿನ್ನ ಮನಸ್ಸು ಮತ್ತ ನಿನ್ನ ಬುದ್ಧಿ ಯಾವಾಗ್ಲೂ ಎಲ್ಲಿ ನೆಲೆಯಾಗಿರ್ಬೇಕು ಅಂದ್ರೆ ಆ ಪರಮಾತ್ಮ ತತ್ವದಲ್ಲಿ ನೆಲೆಯಾಗಿರ್ಬೇಕು. ಮೈಂಡ್ ಅಂಡ್ ಇಂಟೆಲೆಕ್ಟ್ ಮೀನ್ಸ್ ಯುವರ್ ಇಮೋಷನಲ್ ಪರ್ಸನಾಲಿಟಿ ಈಸ್ ಕಮಿಟೆಡ್ ಟು ದ ಲಾರ್ಡ್. ನನ್ನ ಭಾವನಾತ್ಮಕವಾದಂತಹ ಬೆಳವಣಿಗೆ ಹೀಗೆ ಸಹಾಯಕವಾಗುವಂತ ಇದೇನದ ಪರಮಾತ್ಮನ ಕೊಂದ ಬಂದ ಬೆಸುಗೆ, ಅದನ್ನ ಹಿನ್ನೆಲೆ ಸಂಗೀತಗತೆ ಇರಬೇಕು. Krishna means let your emotional needs to be also be fulfilled through Ishvara. Learn to emotionally depend upon God rather than depending upon mortal around. ಈ ಸುತ್ತಮುತ್ತಲ ಇರುವಂತ ದನ ಕನಕ ವಸ್ತ್ರ ವಾಹನದ ಮ್ಯಾಗ ಅವಲಂಬಿತನಾಗ್ಬೇಡ. ಇವು ಒಂದಿಲ್ಲ ಒಂದು ದಿವಸ ಇಲ್ದಂಗ ಆಗಿ ಹೋಗ್ತಾವ. ಅವರ ಇಲ್ದಂಗ ಆಗಿ ಹೋಗ್ತಾವು. ಒಂದು ಇಲ್ಲಾಂದ್ರೆ ನೀನರ ಇಲ್ದಂಗ ಆಗಿ ಹೋಗಿ ಶರೀರ ಇಲ್ದಂಗ ಆಗಿ ಹೋಗ್ತದೆ. ಆದ್ದರಿಂದ ಇವು ಶಾಶ್ವತ ಅಲ್ಲ. ಇವುಗಳನ್ನ ನಂಬಕ್ ಹೋಗ್ಬೇಡ. ಶಾಶ್ವತವಾದಂತ ಭಗವಂತನನ್ನ ಗಟ್ಟಿ ಹಿಡ್ಕೋ. Therefore, how can I heavily lean on something whose availability is unpredictable? ಯಾವುದು ಶಾಶ್ವತವಾಗಿ ಇರುವುದಿಲ್ಲ ಅಂತ ನಮ್ಗೆ ಗೊತ್ತೈತೋ ಅದನ್ನ ಹಿಡ್ಕೊಂಡು ನಾ ಜೋತ್ ಬೀಳ್ತೀನಿ ಅಂದ್ರೆ ಎಂತ ತಪ್ಪು ಮಾಡ್ತಿ ಕೃಷ್ಣ ಅರ್ಜುನ ನೀನು. ಶಾಶ್ವತವಾಗಿರ್ಬೇಕು, ಭದ್ರವಾಗಿರ್ಬೇಕು, ಅದು ಯಾವಾಗ್ಲೂ ಇರ್ಬೇಕು. ಅಂತದನ್ನ ಹಿಡ್ಕೊಂಡ್ರೆ ನಮ್ದು ಜೀವನ ಭದ್ರ ಆಗ್ತದ. ಅಭದ್ರ ಹಿಡ್ಕೊಂಡ ಭದ್ರತೆ ಹೊಂತೇನೆ ಅಂತಂದ್ರ ಅಸಾಧ್ಯದ ಮಾತು. ಅಂಡ್ ಮೇಕ್ ಮೈ ಲೈಫ್ ರಿಸ್ಕಿ. ಅಕಸ್ಮಾತ್ ನಾವು ಈ ಅನಾಥ ವಸ್ತುಗಳ ಮ್ಯಾಗ ನಾವು ಅವಲಂಬಿತರಾದ್ವಿ ಅಂದ್ರ ನಮ್ಮ ಜೀವನವನ್ನ ನಾವು ಗಂಡಾಂತರದಲ್ಲಿ ಹಾಕಿದಂಗ. ಯಾಕಂದ್ರ ಅವು ಇಲ್ದಂಗ ಆದ್ವು ಅಂದ್ರ ನಮಗ ಆಪತ್ತು ತಪ್ಪಿದ್ದಲ್ಲ. ದೇರ್ಫೋರ್, ಆದ್ದರಿಂದ Now everyone but for your emotional need you may depend upon every ಸಗುಣ ಈಶ್ವರ. ನೀ ಎಲ್ಲರನ್ನೂ ಪ್ರೀತಿ ಮಾಡಿ ಬೇಡ ಅಂತ ಹಂಗಲ್ಲ. ಹೆಂಡತಿ ಮಕ್ಕಳು ಬಂಧು ಯಾರ್ಯಾರ ಗೆಳೆಯರು ಎಲ್ಲರನ್ನೂ ಪ್ರೀತಿ ಮಾಡ. ಆದ್ರೆ ನಿನ್ನ ಅತ್ಯಂತಿಕ ಪ್ರೀತಿ ಪರಮಾತ್ಮ ಆಗಿರ್ಬೇಕು. ಅಲ್ಲಿ ಇರ್ಬೇಕು. ನಮ್ದು ಹಂಗಿಲ್ರಿ. ಎಲ್ಲಾ ಪ್ರೀತಿ ಎಲ್ಲಿ ಇಟ್ಟು ಅಲ್ಲಿ ಒಂದ್ ಸ್ವಲ್ಪ ಏನೋ ಹರ್ಕತ್ ಬಂದಾಗ ಅಷ್ಟ ಇಟ್ಟೇವ್ ನಾವು. ಉಲ್ಟಾ ಮಾಡ್ರಿ ಅಂತ ಭಗವಂತ. ಪರಮಾತ್ಮ ಮ್ಯಾಗ ಹೆಚ್ಚಿನ ಪ್ರೀತಿ ಇಡ್ರಿ, ಇವುಗಳ ಮ್ಯಾಗ ಪ್ರೀತಿ ಇಟ್ಟಂಗ ಮಾಡ್ರಿ ಅಂತ ನಾವು. ದಟ್ ಈಸ್ ಕಾಲ್ಡ್ ಇಮೋಷನಲ್ ಅಪ್ಲಿಕೇಶನ್. ಇದನ್ನ ಭಾವನಾತ್ಮಕವಾಗಿ ನಾ ಹೇಳಿದ ಮಾತನ್ನ ನೀವು ಪ್ರಾಯೋಗಿಕವಾಗಿ ನಿಮ್ಮ ಜೀವನದಾಗ ಹೆಂಗ್ ಅಳವಡಿಸ್ಬೇಕಪ್ಪ ಅನ್ನುವಂಥದ್ದನ್ನ ಭಗವಂತ ಹೇಳಿದ. ಅಂಡ್ ಇಫ್ ಯು ಸಿ Tyagaraja song, most of the time he talks only with Rama because to talk with others is a headache. He knows that, therefore any talk he does with Rama. Tyagaraja ಅಂತಕೊಂಡು ಒಬ್ರು ಸಂಗೀತಗಾರರು ಅದ. ಅವ್ರು ಹೇಳ್ತಾರ ಅಪ್ಪರು, ಈ ಮನುಷ್ಯರು ಕೂಡ ಮಾತಾಡೋದಕ್ಕಿಂತ ಪರಮಾತ್ಮರ ಬಂದಾಗ ನಾವು ಭಾವನಾತ್ಮಕವಾಗಿ ಸಂಬಂಧ ಬೆಳೆಸಿ ಹಾಡುಗಳನ್ನ ಅವನ ಮ್ಯಾಗ ಹೇಳಿಬಿಟ್ರೆ ಅದು ಬಹಳ ಚಲೋ ಅಂತ ಪರಮಾತ್ಮನ ಮ್ಯಾಗ ಹಾಡು ಹೇಳ್ತಿರ್ತಾರಂತ.
ಬಿಕಾಸ್ ಟು ಟಾಕ್ ಟು ಅದರ್ಸ್ ಈಸ್ ಹೆಡೇಕ್ ಅಂತಿದ್ರಂತವ್. ಈ ಮಂದಿ ಮ್ಯಾಗ ಯಾವ್ದೋ ಒಬ್ಬ ದನ ಕೊಟ್ಟ ಕನಕ ಕೊಟ್ಟ ಅವನು ವರ್ಣಿಸೋದಕ್ಕಿಂತ ಭಗವಂತನ ವರ್ಣನೆ ಮಾಡುವುದು ಬಹಳ ಚಲೋ, ಇಲ್ಲಾಂದ್ರೆ ಇದು ತಲೆ ಮೇಲೆ ಕೆಲಸ ಅಂತಿದ್ರಂತವ್. He knows that before any talk he does with Rama. He talks with Rama. You can also talk with your Lord. ಹಂಗ ಮಾಡಿದ್ದಾದ್ರೆ ನೀವು ಪರಮಾತ್ಮನೊಂದಿಗೆ ಮಾತಾಡಬಹುದಂತಾರು. Of course, in a closed room, otherwise people think after attending the Gita class, some screws are becoming loose. ಹಂಗ ಪರಮಾತ್ಮನ್ ಕೂಡ ನೀವು ಮಾತಾಡ್ಬೇಕಾದ್ರೆ ಕದ ಹಾಕೊಂಡು ಮಾತಾಡ್ರಿ. ಯಾರ ಕೇಳಿಸ್ಕೊಂಡ್ರಂದ್ರ ಏನಂತಾರಂದ್ರ, ಇವ ಮೊದಲ ಬೇಯಿಸಿದ್ದ ಆ ಪರಮಾರ್ಥನ ಸ್ವಾಮೀಜಿ ಕ್ಲಾಸಿಗೆ ಭಗವದ್ಗೀತಾ ಕ್ಲಾಸಿಗೆ ಹೋದಾಗ ಏನೋ ಒಂದ್ ನಮೂನಿ ಹುಚ್ಚ ಹಿಡ್ದಂಗ ಆಗೈತ್ರಿ, ಯಾಕ ಒಬ್ಬನ ಮಾತಾಡ್ತಾನೆ ಇವ ಅಂದ್ಗಿಂದಾರು ಯಾರಾದ್ರು ಹೊರ್ತಾರಪ್ಪ ಅವ್ರು ಹಾಸಿ ಮಾಡಕತ್ತ. Therefore, do not do it openly. Enclose the door. You do perfectly all right. This is emotional application. ಭಗವಂತನೊಂದಿಗೆ ಸಂಬಂಧ ಬೆಸೆಯುವುದಂದ್ರೆ ಹಿಂಗ. ಏನ ಹೇಳ್ಬೇಕಾಗ್ಯದ, ಭಗವಂತ ಎದರಿಗದಾನಂತ ಭಾವಿಸ್ಕೊಡ್ರಿ, ಮಾತಾಡ್ರಿ. ಏನ ಕೇಳ್ಬೇಕ ಅವನ್ನ ಕೇಳ್ರಿ. ನಿಮ್ಗೆ ಏನ್ ಬೇಕಾಗೈತಿ ಲೌಕಿಕ ಅವನ್ನ ಕೇಳ್ರಿ, ಅವನ ಧ್ಯಾನ ಬಿಡಬೇಡ್ರಿ, ಹಿಡ್ಕೊಡ್ರಿ. And also buddhi, may you rationally also convinced, because the physical personal God symbolizes the truth, symbolizes the immortality, symbolizes love, symbolizes compassion, symbolizes steadiness. Therefore, the physical form we do not say is the ultimate truth, but the physical form represents the highest reality, and that is called intellectual conviction. ನೋಡ್ರಿ, ಏನ ಮಾಡಿದ್ರು ಮನಸ್ಸು ಮುಟ್ಟಿ ಮಾಡ್ಬೇಕು, ಬುದ್ಧಿ ಹೌದು ಅನಿಸ್ಕೊಂಡ್ ಮಾಡ್ಬೇಕು, ಬುದ್ಧಿಗೆ ಅಲ್ಲ ಅನ್ಸಿದ್ ಮಾಡಬಾರ್ದು. ನಾ ಏನ್ ಮಾಡಕತ್ತೀನಿ ಎಲ್ಲ ಯೋಗ್ಯನ ಅದ, ಎಲ್ಲ ಪ್ರಮಾಣ ಬದ್ಧ ಅದ, ಎಲ್ಲ ಗುರುಗಳು ಹೇಳಿಕೊಟ್ಟಂಗೆ ಅದ ಅನ್ನುವಂಥದ್ದು ಒಂದು ಆತ್ಮವಿಶ್ವಾಸದಿಂದ ಈ ಕಾರ್ಯಗಳನ್ನು ಮಾಡ್ರಿ. ಪರಮಾತ್ಮ ಅಂದ್ರೆ ಏನ್ರಿ? ಅಂತಿಮ ಸತ್ಯ ಏನ್ರಿ? ಇವೆಲ್ಲ ಕಣ್ಣಿಗೆ ಕಾಣುವ ಸತ್ಯಗಳು, ಇವೆಲ್ಲ ಮಾಯಾ ಬಜಾರ್. ಅದು ಅಂತಿಮ ಸತ್ಯ. ಅದು ಯಾವಾಗಲೂ ಅಮರತ್ವವನ್ನು ಹೇಳ್ತದ. ಭಗವಂತ ಅಂದ್ರೆ ಅಮರತ್ವ. ಅದು ಪ್ರೀತಿಯನ್ನ ಹೇಳ್ಕೊಡ್ತದ, ನಿಜವಾದ ಪ್ರೀತಿ ಹೇಳ್ಕೊಡ್ತದ. ಇದು ಏನದ? ಇದು ಸ್ವಾರ್ಥವನ್ನು ಬಯಸಿ ಪ್ರೀತಿ ಮಾಡೋದು, ಅದು ನಿಸ್ವಾರ್ಥ ಪ್ರೀತಿ ಮಾಡುವಂಥದ್ದು. ಏನಾದರೂ ಬಯಸಿ ಪ್ರೀತಿ ಮಾಡುವುದಕ್ಕೆ ಏನಂತಾರ? ಕಾಮ ಅಂತ. ನಾವ್ ಏನನ್ನು ಪ್ರತಿಯಾಗಿ ಬಯಸದೆ ಪ್ರೀತಿ ಮಾಡೋದಕ್ಕೆ ಏನಂತಾರ? ನಿಜವಾದ ಪ್ರೀತಿ ಅಂತ. ಅದರಲ್ಲಿ ಆ ಪ್ರೀತಿ ಒಳಗ ಸ್ವಾರ್ಥ ಅನ್ನೋದು ಕೂಡ್ತಂದ್ರೆ ಅದು ಕಾಮ ಅನಿಸ್ಕೊತಿ. ಆತ್ಮೀಯರೇ, ಆ ಕಾಮರಹಿತವಾದ ಪ್ರೀತಿಯನ್ನ ಮಾಡ್ರಿ. ಭಗವಂತನ ಮ್ಯಾಗ ಆತು, ಎಲ್ಲರ ಮ್ಯಾಗ ಆತು. ಅದು ದಯೆಯನ್ನು ಸೂಚಿಸ್ತದ ಪರಮಾತ್ಮನ ಮ್ಯಾಗ. ಆಮ್ಯಾಗ ಅದು ನಮ್ಮ ನಿಷ್ಠೆಯನ್ನ ಸೂಚಿಸ್ತದ, ನಮ್ಮ ಶ್ರದ್ಧೆಯನ್ನ ಹೇಳ್ಕೊಡ್ತದ. Therefore, physical form we do not say is the ultimate truth, but the physical form represents the highest reality. ಆ ನಾಮ ರೂಪವನ್ನ ಅವ ಏನು ನಿರಾಕಾರ ರೂಪವನ್ನ ಧ್ಯಾನ ಮಾಡಕ್ ಬರುದಿಲ್ಲಲ್ಲ, ಅವ ಸಕಾಮ ಏನು ಅವ ಏನು ಒಂದು ಮೂರ್ತಿಯನ್ನ ಇಟ್ಕೊಂಡು ಧ್ಯಾನ ಮಾಡಕತ್ತಾನಲ್ಲ, ಅದು ಅವನ ಮಟ್ಟಿಗೆ ಅದು ಬಹಳ ಶ್ರೇಷ್ಠವಾದದ್ದ. ಅದು ಉಳಿದವರಿಗೆ ನಿರಾಕಾರ ನಿರ್ಗುಣ ಪರಮಾತ್ಮ ಎಷ್ಟು ದೊಡ್ಡದು, ಅದು ಅವನಿಗೆ ಅವನ ಮಟ್ಟಿಗೆ ಅದು ಅದೇ ದೊಡ್ಡದು. ಯಾಕ? ಅವ್ರಿಗೆ ನಿರಾಕಾರ ತತ್ವ ತಿಳಿದಿಲ್ಲ, ಅವ್ರ ಬುದ್ಧಿಗೆ ಹೋಗ್ತಾ ಇಲ್ಲ. ಅವಾಗ ಸಕಾಮದಿಂದ ಪ್ರೀತಿ ಮಾಡಕತ್ತಾನವ ಆ ಪರಮಾತ್ಮನ. ಅದಕ್ಕೇನಂತಾರ, ಈ ಮಾಡ್ಬೇಕಾದ್ರೂ ಕೂಡ ಮನಸ್ಸಿನೊಳಗ ಖಾತ್ರಿತನ ಇರ್ಬೇಕು. ನಾ ಏನ್ ಮಾಡಕತ್ತೀನಿ ಅನ್ನೋದ್ರಾಗ ಶ್ರದ್ಧಾ ಇರ್ಬೇಕು. ಸುಮ್ಮನೆ ಡಾಂಬಿಕವಾಗಿ ಮಾಡೋದು, ಯಾರೋ ನೋಡ್ತಾರಂತ ಮಾಡೋದು, ಏನ್ಪಾ ಧಾರ್ಮಿಕ ಅದಾನ ಇವ ಅನ್ನುವಂಗ ಮೈ ತುಂಬ ವಿಭೂತಿ ಮಾಡ್ಕೊಂಡು ತಾಸ್ಗಟ್ಲೆ ಪೂಜೆ ಮಾಡೋದು, ಡಾಂಬಿಕ ಪೂಜೆ ಬೇಡ ನಮಗಂತ. And once you are able to appreciate the abstract truth, then God will in the form of an optional for you. You have it, enjoy. You do not have it, but until then you require a support. ಒಂದು ವೇಳೆ ನಿಮಗೆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ತಿಳಿಯುವಂತ ಸಾಮರ್ಥ್ಯ ನಿಮ್ಮ ಅಂತಃಕರಣಕ್ಕೆ ಬಂತು ಅಂದ್ರೆ ಅವಾಗ ಬಹಳ ಈಸಿ ಇದು. ಒಳಗ ಧ್ಯಾನನೂ ನಡೀತದ, ಹೊರಗ ಕರ್ಮನೂ ನಡೀತದ. ಯಾಕಂದ್ರೆ ಆ ನಿರಾಕಾರ ನಿರ್ಗುಣ ಸ್ವರೂಪ ಏನದಲ್ಲ, ಅದು ಸ್ಮರಣೆ ಮಾಡ್ತಾ ಎಲ್ಲ ಕೆಲಸಗಳನ್ನ ಮಾಡಕ್ ಬರ್ತದ. ಆದ್ರೆ ಈ ಸಾಕಾರ ಮೂರ್ತಿ ಮಾಡೋ ಸ್ವಲ್ಪ ಕಷ್ಟ ಆಗ್ತದ. ಅವನು ಕೂಡ ಮಾಡ್ಲಿಕ್ಕೆ ಬರ್ತದ ಅನ್ನುವಂಥದ್ದು ಟ್ರೈನಿಂದ ಉದಾಹರಣೆ ಕೊಟ್ಟು ಅಪ್ಪವ್ರು ಹೇಳಿದ್ರು. ಇರ್ಲಿ, therefore be emotionally hooked to ಈಶ್ವರ. ನೀವು ಭಾವನಾತ್ಮಕವಾಗಿ ಒಂದು ಕೊಂಡಿಯನ್ನ ಭಗವಂತನಲ್ಲಿ ಫಿಕ್ಸ್ ಮಾಡ್ಕೊಡ್ರಿ. ಬಿ ಇಂಟೆಲೆಕ್ಚುಯಲಿ ಕನ್ವಿನ್ಸ್ಡ್. ಭಾವನಾತ್ಮಕವಾಗಿ ಅಷ್ಟೇ ಅಲ್ಲ, ತರ್ಕ ಬುದ್ಧಿಯಿಂದನೂ ಕೂಡ ಸಮಾಧಾನ ಇರಬೇಕು. ಅಂಡ್ ಮಾಮೇವ ಏಷ್ಯತಿ. ಇಫ್ ಯು ಫಾಲೋ ದಿಸ್ ಲೈಫ್ ಸ್ಟೈಲ್, ನೀವು ಈ ರೀತಿ ನಿಮ್ಮ
ಜೀವನದ ಒಂದು ದಾರಿಯನ್ನ ಕ್ರಮಿಸಿದ್ದಾದ್ರೆ ಯು ವಿಲ್ ಸರ್ಟನ್ಲಿ ಅಟೇನ್ ಮೀ ಅಲೋ. ನೀವು ಒಂದಿಲ್ಲ ಒಂದು ದಿವಸ ನಿರಾಕಾರ ನಿರ್ಗುಣ ಪರಮಾತ್ಮನು ತಿಳಿತ್ರಿ. ಆಮ್ಯಾಗಿಂದ ತತ್ವಮಸಿ ಮಹಾವಾಕ್ಯದಲ್ಲಿ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ಲಕ್ಷಾರ್ಥವನ್ನು ಗ್ರಹಣ ಮಾಡ್ತೀರಿ. ನಿಮ್ಮ ಸ್ವರೂಪ ಆತ್ಮ ಸ್ವರೂಪನು ತಿಳಿತೀರಿ. ಅಗೇನ್ ಕೃಷ್ಣ ಗಿವ್ಸ್ ಅ ಗ್ಯಾರಂಟಿ. ಇದಕ್ಕೆ ಆಶ್ವಾಸನೆ ಕೊಡ್ತಾನವ. ಡೋ ನಾಟ್ ಡೌಟ್ ಮೀ. ನನ್ನ ಸಂಶಯ ಮಾಡ್ಕೋಬೇಡ್ರಿ ಈ ಮಾತಿನ ಮ್ಯಾಗ. ಬಿಕಾಸ್ ವಿ ನೋ ದ ಅದರ್ ಪೀಪಲ್ಸ್ ಗ್ಯಾರಂಟಿ. ವಾಟ್ ಈಸ್ ಇಟ್? ಆಸ್ ಸಂಬಡಿ ಸೆಡ್, ದ politicians are those, they shake your hands, they shake your hands before your elections and shake your confidence after elections. ಮೊದಲ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರ, ನಿಮಗ ಆಶ್ವಾಸನೆ ಕೊಡ್ತಾರ. ಆಮ್ಯಾಗಿಂದ ನಿಮ್ಗೆ ಕೊಟ್ಟಂತ ಆಶ್ವಾಸನೆ ಮಾಡ್ದನ ಅವ್ರ ಮ್ಯಾಗಿನ ವಿಶ್ವಾಸನ ಅವ್ರು ಕಳ್ಕೊತಾರ. ಹಂಗೇನಾಗುದಿಲ್ಲ. ಇಲ್ಲಿ ಭಗವಂತ ಕೊಡಕತ್ತಾರ ವಿಶ್ವಾಸ. ವಿ ನೋ ದಟ್ ನೋ ಬಡಿ ಇನ್ ದ ವರ್ಲ್ಡ್ ಈಸ್ ರಿಲಯಬಲ್. ಭಗವಂತನ ಬಿಟ್ರೆ ಉಳ್ದವ್ರ ಮ್ಯಾಗ ಯಾರ ಮ್ಯಾಗೂ ಅವಲಂಬಿತರಾಗುವುದು ಅಪಾಯಕಾರಿ. therefore we extend that to God also. therefore God says, do not put me in that pedestal. I am reliable. ರಾಜಕಾರಣಗತಿ ನಾನೇನಿಲ್ಲ, ನಾನು ನಂಬಲಿಕ್ಕೆ ಯೋಗ್ಯ ಇದ್ದೀನಿ, ನನ್ನ ನಂಬ್ರಿ, ನೀನು ಸಾಧನೆ ಮಾಡು, ಆಗ್ತದ ಅಂತಕೊಂಡು ಅರ್ಜುನಿಗೆ ಭರವಸೆ ಕೊಡ್ತಾ ಇದ್ದಾನೆ. ಇಷ್ಟು ಹೇಳ್ತಾ ಈಗ 8ನೇ ಶ್ಲೋಕವನ್ನು ಹೋಗೋಣ. 3:30. ನಿರಂತರ ಚಿಂತನೆಯಿಂದ ಪರಮ ದಿವ್ಯ ಪುರುಷನ ಪ್ರಾಪ್ತಿಯಾಗ್ತದ ಅಂತಿಕೊಂಡು ಈ ಶ್ಲೋಕದಾಗ ಹೇಳ್ತಾರೆ ನೋಡ್ರಿ. 8ನೇ ಶ್ಲೋಕ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ. ಹೇ ಪಾರ್ಥರೇ, ಅಭ್ಯಾಸ ಯೋಗ ಯುಕ್ತೇನ ಪರಮೇಶ್ವರನ ಧ್ಯಾನದ ಅಭ್ಯಾಸ ರೂಪವಾದ ಯೋಗದಿಂದ ಕೂಡಿದವನಾಗಿ. ಯುಕ್ತ ಅಂದ್ರೇನು? ಕೂಡಿದವನಾಗಿ. ನಾಣ್ಯಗಾಮಿನ ಬೇರೆ ಎಲ್ಲಿಯೂ ಹೋಗದಿರುವ ಚೇತಸ ಚಿತ್ತದಿಂದ ಅನುಚಿಂತಯನ್ ನಿರಂತರ ಚಿಂತನೆ ಮಾಡುವ ಮನುಷ್ಯ ಪರಮಂ ದಿವ್ಯಂ ಪುರುಷಂ ಯಾತಿ. ಪರಮ ಪ್ರಕಾಶ ರೂಪಿ ದಿವ್ಯ ಪುರುಷನನ್ನು ಅರ್ಥಾತ್ ಪರಮೇಶ್ವರನನ್ನು ಹೊಂದುತ್ತಾನೆ. ಇರೇ ಪಾರ್ಥನೆ, ಈ ಪರಮೇಶ್ವರನ ಧ್ಯಾನದ ಅಭ್ಯಾಸ ರೂಪಿ ಯೋಗದಿಂದ ಕೂಡಿದವನಾದ ಮನು ಬೇರೆಡೆಗೆ ಹೋಗದಿರುವ ಚಿತ್ತದಿಂದ ನಿರಂತರ ಚಿಂತನೆ ಮಾಡುವ ಮನುಷ್ಯನು ಪರಮ ಪ್ರಕಾಶ ಸ್ವರೂಪಿ ದಿವ್ಯ ಪುರುಷನನ್ನು ಅಂದರೆ ಪರಮೇಶ್ವರನೇ ಹೊಂದುತ್ತಾನೆ. ಇದು ನಿಯಮವಾಗಿದೆ ಅಂತ ತಿಳ್ಕೊಂಡು ಈ 8ನೇ ಶ್ಲೋಕವನ್ನ ಭಗವಂತ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಅದರ ಅರ್ಥವನ್ನು ವಿಸ್ತಾರವಾಗಿ ಅಪ್ಪವ್ರು ಏನ್ ಹೇಳ್ತಾರೆ ನೋಡೋಣ. ಸೊ ವಿ ಹ್ಯಾವ್ ಟು ಸಪ್ಲೈ ಪ್ರಯಾಣ ಕಾಲೇ. ಇಲ್ಲಿ ಒಂದು ಮಾತು ನೋಡ್ರಿ. ಪ್ರಯಾಣ ಕಾಲ ಅಂದ್ರೆ ಈ ಶರೀರವನ್ನು ಬಿಡುವ ಆ ವೇಳೆ ಒಳಗೆ ಪ್ರಯಾಣ ಕಾಲೆ. ಅಟ್ ದ ಟೈಮ್ ಆಫ್ ಡೆತ್. ಸಗುಣ ಉಪಾಸಕ ಅನುಚಿಂತಯನ್ ರಿಮೆಂಬರ್ಸ್ ದ ಲಾರ್ಡ್. ಸಗುಣ ಉಪಾಸಕ ಹೆಂಗದ, ನಮಗ ನಿರ್ಗುಣ ಉಪಾಸನೆ ಮಾಡಕ್ ಬರಾಗತ್ತಿಲ್ಲ. ಆದ್ರ ಅವ ಏನ್ ಮಾಡ್ತಾನ, ಸಗುಣ ಉಪಾಸಕ ಅವನು ಕೊನೆಯ ಉಸಿರು ಬಂದಾಗ, ಈಗ ಸದ್ಯ ಪ್ರಾಣ ಹೋಗ್ತೈತೆ ಅಂದಾಗೂ ಕೂಡ ಪರಮಾತ್ಮನ ಸ್ಮರಣೆ ಮಾಡ್ತಾನೆ. ಅನುಚಿಂತೆಯನ್ ರಿಮೆಂಬರ್ಸ್ ದ ಲಾರ್ಡ್. ವಾಟ್ ಟೈಪ್ ಆಫ್ ಲಾರ್ಡ್? ಎಂತ ಪರಮಾತ್ಮ ನೆನೆಸ್ಕೋತಾನವ? ಪರಮಂ ಪುರುಷಂ ದಿವ್ಯಂ. ಇವೆಲ್ಲ ಅವಂಗ ವಿಶೇಷಣ. ಪರಮಂ ಪುರುಷಂ ದಿವ್ಯಂ. ಅವಂಗ ಪರಮಾತ್ಮ ಏನದ ಅಗದಿ ಹೆಚ್ಚಿನ ಸತ್ಯತ್ವ, ಹೈಯೆಸ್ಟ್ ರಿಯಾಲಿಟಿ. ಅಂಡ್ ದ ಲಾರ್ಡ್ ಹೂ ನೋಸ್ ಆಸ್ ಎ ಪುರುಷ. ಪುರುಷ, ದ ವರ್ಡ್ ಹ್ಯಾಸ್ 2 meanings. ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಯು. ಪುರುಷ ಅಂದ್ರೆ ಏನ್ರಿ? ಪುರುಷಗ ಶಬ್ದಕ್ಕೆ 2 ಅರ್ಥ. ಒಂದ್ ಅರ್ಥ ಏನು? ಪುರಿ ಶೇತೆ ಇತಿ ಪುರುಷಃ, ದ ಒನ್ ಹೂ ರಿಸೈಡ್ಸ್ ಇನ್ ದ ಹಾರ್ಟ್ ಆಫ್ ಎವ್ರಿ ಒನ್. ಪ್ರತಿಯೊಬ್ಬರ ಹೃದಯದಲ್ಲಿ ಯಾವನು ವಾಸವಾಗಿದ್ದಾನೋ ಅವನು ಪುರುಷ. ಇಲ್ಲಿ ಪುರುಷ ಸ್ತ್ರೀ ಅಂತ ತಗೋಬಾರ್ದು ಆತ್ಮೀಯರೇ. ಏನೈತಿಲ್ಲಿ? ಪುರೇ ಶೇತಿ ಇತಿ ಪುರುಷಃ, ದ ಒನ್ ಹೂ ರಿಸೈಡ್ಸ್ ಇನ್ ದ ಹಾರ್ಟ್ ಆಫ್ ಎವ್ರಿ ಒನ್. ಯಾವನು ಎಲ್ಲರ ಹೃದಯದಲ್ಲಿ ವಾಸವಾಗಿದ್ದಾನೋ ಆ ಪರಮಾತ್ಮನಿಗೆ ಇಲ್ಲಿ ಏನಂತಾರ? ಪುರುಷ. ದ ಸೆಕೆಂಡ್ ಮೀನಿಂಗ್ ಆಫ್ ಪುರುಷ ಈಸ್ ಪೂರಯತಿ ಸರ್ವಂ ಇತಿ ಪುರುಷಃ. 2ನೇ ಅರ್ಥ ಏನು? ಪೂರಯತಿ ಇತಿ ಸರ್ವಂ ಪುರುಷಃ. ಪೂರಯತಿ ಅಂದ್ರೆ ಏನು? ದ ಒನ್ ಹೂ ಸ್ಪ್ರೆಡ್ಸ್, ದ ಒನ್ ಹೂ ಫಿಲ್ಸ್ ಅಪ್ ದ ಹೋಲ್ ವರ್ಲ್ಡ್.
ಜಗತ್ತಿನ ತುಂಬಾ ವ್ಯಾಪಕವಾಗಿ ಯಾವ ತತ್ವ ಇದೆಯೋ, ವ್ಯಾಪಕವಾಗಿರುವಂತ ತತ್ವಗೆ ಏನಂತೀವಿ? ಪುರುಷ. ಅದಕ್ಕೇನದ ವಿಗ್ರಹ ಇದು ಹೆಂಗದ, ಅದಕ್ಕೆ ವಾಕ್ಯ ಹೆಂಗ್ ಬಿಡಿಸ್ಬೇಕು? ಪೂರಯತಿ ಸರ್ವಂ ಇತಿ ಪುರುಷ. ಯಾವುದು ಜಗತ್ತಿನ ತುಂಬಾ ವ್ಯಾಪಕವಾಗಿದೆಯೋ ಅದು ಪುರುಷ. ದ ಹೋಲ್ ವರ್ಡ್, ಫ್ರಮ್ ದ್ಯಾಟ್ ಓನ್ಲಿ ದ ವರ್ಡ್ ಪೂರ್ಣಂ ಕಮ್ಸ್. ಆ ಪುರುಷನಿಂದ ಈ ಪೂರ್ಣ ಅನ್ನುವಂತ ಶಬ್ದ ಬಂದದ. ಪೂರ್ಣಂ, ಸೋ ದಟ್ ಆಲ್ ಪರ್ವೇಡಿಂಗ್ ಇಂಡ್ವೆಲರ್ ಹೂ ಈಸ್ ಪರಮಂ, ದ ಅಬ್ಸಲ್ಯೂಟ್ ರಿಯಾಲಿಟಿ. ಯಾವನು ಪಾರಮಾರ್ಥಿಕ ಸತ್ಸ್ವರೂಪ ಅದಾನೋ, ಯಾವನು ಯಾವಾಗಲೂ ಬದಲಾವಣೆ ಆಗದೆ ಇರುವಂತಹ ತತ್ವ ಇದೆಯೋ ಆ ತತ್ವಕ್ಕನ ಇನ್ನೊಂದು ಹೆಸರೇನು? ಪುರುಷ. ಎರಡರ್ಥ ತಗೊಂಡು. ಅಂಡ್ ದಿವ್ಯಂ, ದಿವ್ಯಂ ಅಂದ್ರೆ ಏನು? ದ ಒನ್ ಹೂ ಈಸ್ ಚೈತನ್ಯ ಸ್ವರೂಪ. ದಿವ್ಯ ಅಂದ್ರೆ ಏನ್ ತಗೋಬೇಕು? ಅರಿವು ಸ್ವರೂಪ. ಪರಮಾತ್ಮ ಅರಿವು ಸ್ವರೂಪದ. ಸೊ ದಟ್ ಲಾರ್ಡ್ ಈ ಸಗುಣ ಉಪಾಸಕ ರಿಮೆಂಬರ್ಸ್ ಅಟ್ ಟೈಮ್ ಆಫ್ ಡೆತ್ ಹೌ ಚೇತಸ. ಅವ ಸಗುಣ ಉಪಾಸಕ ಏನ್ ಮಾಡ್ತಾನ? ಪರಮಾತ್ಮನನ್ನ ಅವನ್ ಕೊನೆ ಉಸಿರಿನ ಹೊತ್ನಾಗೂ ಕೂಡ ಪರಮಾತ್ಮನ ನೆನೆಸ್ತಾನೆ. ಹೆಂಗಂತ ನೆನೆಸ್ತಾನವ? ಅರಿವು ಇದ್ದಂತ ಪರಮಾತ್ಮ ಅಂತ. ವಾಟ್ ಟೈಪ್ ಆಫ್ ಮೈಂಡ್? ಅಧ್ಯಾಸ ಯೋಗ ಯುಕ್ತ. ಅಭ್ಯಾಸ ಯೋಗ ಯುಕ್ತ. ಸ್ಟ್ರೆಂತ್ ಆಫ್ ಪ್ರಾಕ್ಟೀಸ್. ಅವ ಜೀವನ ಪರ್ಯಂತ ಅದನ್ನ ಪ್ರಾಕ್ಟೀಸ್ ಮಾಡ್ಯಾನವ. ಸಗುಣ ಉಪಾಸಕ, ಸಗುಣ ಪರಮೇಶ್ವರನ ಧ್ಯಾನ ಮಾಡ್ಯಾನವ. ಆ ಒಂದು ಏನೋ ಒಂದು ರೂಢ ಆಗೈತಿ, ಆ ಪ್ರಾಕ್ಟೀಸ್ ಏನಾಗೈತಿ ರೂಢಿ, ಆದ್ರಿಂದ ನಾವು ಪರಮಾತ್ಮ ನೆನೆಸ್ತಾನೆ. ಬಿಕಾಸ್ ದ ಮೈಂಡ್ ಈಸ್ ಏಬಲ್ ಟು ಡೂ ಬಿಕಾಸ್ ಆಫ್ ರೆಗ್ಯುಲರ್ ರಿಹರ್ಸಲ್. ಅಭ್ಯಾಸ ಮೀನ್ಸ್ ವಾರ್ಡ್ ಪ್ರಾಕ್ಟೀಸ್. ಅವ ಮೇಲಿಂದ ಮೇಲೆ ಯಾವಾಗ್ಲೂ ತಪ್ಪದನ ಸಗುಣ ಬ್ರಹ್ಮನ, ಸಗುಣ ಈಶ್ವರನ ಉಪಾಸನೆ ಮಾಡ್ಕೊಂತ ಬಂದಾನ. ಅದನ್ನು ಕೂಡ ಅವ ತನ್ನ ಪ್ರಯಾಣ ಕಾಲದಲ್ಲಿ ಮಾಡುತ್ತಾನೆ. ಅಭ್ಯಾಸ ಯೋಗ ಮೀನ್ಸ್ ದ ಸಾಧನ ಆಫ್ ಅಭ್ಯಾಸ. ಐ ಥಿಂಕ್ so use abhyasam. Practice makes a man perfect. So that practice is called abhyasa yoga yuktena. A mind which is endowed with the strength of practice. ಮಾಡಿ 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 ಅವಾಗ ಏನಾಗೈತಿ? ಸಗುಣ ಉಪಾಸಕಗ ಪರಮಾತ್ಮ ನೆನೆಸೋದು ರೂಢ ಆಗಿಬಿಟ್ಟದ. ಅದು ಬಿಟ್ಟು ಇರಾಕ್ ಬರದಂಗ ಆಗೈತು. The support of practice with such a mind, and therefore only ನಾಣ್ಯಗಾಮಿನ, ವಿತ್ ದ ಮೈಂಡ್ ವಿಚ್ ಈಸ್ ಅನ್ಡಿಸ್ಟ್ರಾಕ್ಟೆಡ್. ಅವನ ಮನಸ್ಸು ಎಲ್ಲಿ ಬೇರೆ ಕಡೆ ಹರಿದಾಡೋದೇ ಇಲ್ಲ. ಅದಕ್ಕೆ ಅವಾಗ ಸಾವು ಬಂದಿರ್ತದ ಕೂಡ ಪರಮಾತ್ಮನಲ್ಲೇ ನೆಲೆಯಾಗಿ ನಿಂತಿರ್ತದ. ವಿತ್ ಸಚ್ ಎ ಮೈಂಡ್ ಸಗುಣ ಉಪಾಸಕ ರಿಮೆಂಬರ್ಸ್ ಮೀ. ಸಗುಣ ಉಪಾಸಕ ಏನ್ ಮಾಡ್ತಾನ? ತನ್ನ ಪ್ರಯಾಣದ ಕಾಲದಲ್ಲಿ ಕೊನೆಯಲ್ಲಿ ಅವ ನನ್ನನ್ನ ಸ್ಮರಣೆ ಮಾಡ್ತಾನೆ. And yati, and it is very, very natural. It is not extraordinary. I have heard that a mathematics progeny Ramanujam, he had an early death. He was suffering from some disease, I think TB or something, and he was in his death bed. ನಮ್ಮ ಗಣಿತ ತಜ್ಞ ರಾಮಾನುಜಂ ಬಗ್ಗೆ ಒಂದು ಮಾತು ಹೇಳ್ತಾರ ಅಪ್ಪವರು. ಅವ್ರದ್ದು ಏನಿತ್ತಂದ್ರ ಅಲ್ಪ ಆಯುಷ್ಯ ಇತ್ತಂತ ರಾಮಾನುಜರಿಗೆ. ಅವ್ರಿಗೆ ಏನಂತ ಒಂದು ಕಾಯಿಲೆ ಇತ್ತಂತ, ಅವ್ರಿಗೆ ಟಿಬಿ ಇತ್ತಂತ. ರಾಮಾನುಜಮ್ಗೆ ಟಿಬಿ ಇತ್ತಂತ. ಅವರು ತಮ್ಮ ಸಾವಿನ ದವಡೆ ಒಳಗೆ ಇದ್ರಂತ, ಡೆತ್ ಬೆಡ್. ಅಂಡ್ ಅಂತ ಹೊತ್ತಾಗ ಸಂಬಡಿ ವೆಂಟ್ ಅಂಡ್ ಆಸ್ಕ್ಡ್ ವಾಟ್ ಈಸ್ ಯುವರ್ ಕಾರ್ ನಂಬರ್ ಅಟ್ ದ ಟೈಮ್ ಆಫ್ ಡೆತ್. ಅಪ್ಪವ್ರ ನಿಮ್ ಕಾರ್ ನಂಬರ್ ಹೇಳ್ರಿ ಅಂದ್ರಂತ ಗಣಿತ ತಜ್ಞ ಅವ. ನಿಮ್ ಕಾರಿನ ನಂಬರ್ ಹೇಳ್ರಿ ಅಂದ. You may ask the bank number. He asked about the number of the car, and when he said that number, he said this is the only number which has got a 2 different cube root form or something else. For us, mathematics is allergy. At the time of death, he remembers the uniqueness of the car number. I forget what he said. It has a unique number presented in the form of cube root of something like that. ಅವರು ರಾಮಾನುಜಮ್ ಉತ್ತರ ಹೇಳಿದ್ರಂತ, ನನ್ನ ಕಾರಿನ ನಂಬರ್ ಇದ ಅಂದ್ರ ಅದನ್ನ ಅವ್ರು ನೆನಪಿಟ್ಕೊಂಡಿದ್ರು. ಹೆಂಗ ನೆನಪಿಟ್ಕೊಂಡಿದ್ರು? ಅದು ಒಂದ್ ಯಾವ್ದೋ ಒಂದು ಅಕ್ಷರದ ಕ್ಯೂಬ್ ರೂಟ್ ಇತ್ತಂತ ನಂಬರ್. ಅದು ಕ್ಯೂಬ್ ರೂಟ್ ಅಂದ್ರೆ ಏನ್ರಿ? ಈಗ 8 8 ಗುಂಡ್ಲೆ 8 ಗುಂಡ್ಲೆ 8 3 ಸಲ ಮಾಡಿದ್ರೆ ಎಷ್ಟು? 8 8 64 ಎಷ್ಟು ಬರ್ತದ? ಆ ನಂಬರ್ ಇದ್ರೆ ಅದು 8 ನೆನಪಿಟ್ಕೊಂಡಿರ್ತಾರೆ. 8 ಕ್ಯೂಬ್ ರೂಟ್ ಇಷ್ಟ ಆಗ್ತದ ಅಂತ ಹಂಗ ನೆನಪಿಟ್ಕೊಂಡಿರ್ತಾರ. 11 11 121 121 11 ಒಂದ್ ನಂಬರ್ ಇತ್ತಂದ್ರ 121 ನೆನ್ಬಿಟ್ಕೋತಾರ. 11 ನಂಬರ್ ಇಟ್ಕೊಂಡ್ಬಿಡ್ತಾರ. ಹಿಂಗ ಕ್ಯೂಬ್ ರೂಟ್, ಅದ್ರ ಕ್ಯೂಬ್ ಒಂದ್ ನಂಬರ್ದ ಕ್ಯೂಬ್ ರೂಟ್ ನೆನ್ಬಿಟ್ಕೊಂಡು ಅದ್ರ ಕ್ಯೂಬ್ ಇದಿತ್ತು, ನಂಬರ್ ಇತ್ತು ಅವ್ರ ಕಾರಿನ ನಂಬರು ಅಂತಂದ್ರ ಸಾಯು ಕಾಲದಾಗ ಅವ್ರ ನಂಬರ್ ನೆನ್ಪಿಟ್ಕೊಂಡಿದ್ರಂತ.
ಅದು ಕೆಲವೊಂದಿಷ್ಟು ಇವು ಗಣಿತ ಕೆಲವೊಂದು ತಲ್ಯಾಗ ಕೆಲವು ಮಂದಿಗೆ ಗಣಿತ ವಿಷಯದಾಗ ಕೆಲವೊಂದು ನಂಬರ್ಸ್ ತಲ್ಯಾಗ ಕುಂದ್ಬಿಡ್ತಾವ. 167 689 ನನ್ನ ನಂಬರ್ SSLCಗೆ ನನ್ನ ನಂಬರ್ ಪಬ್ಲಿಕ್ ಪರೀಕ್ಷೆ ಕುಂತಿತ್ತು. ಅದು ಎಂದು ಬರೆಯಕ ಆಗುದಿಲ್ಲ ನನಗೆ, ಓದಿದ್ದೆಲ್ಲ ಬರ್ತೀನಿ, ಅದು ನೆನಪ ಯಾವಾಗ್ಲೂ ಆಗಂಗಿಲ್ಲ. ಹಿಂಗ ಕೆಲವೊಂದು ನಂಬರ್ ಉಳ್ಕೊಂಡ್ಬಿಡ್ತಾವ. ಹಂಗ ಅವರು ರಾಮಾನುಜಮ್ ಹೇಳ್ತಿದ್ರು ಹೌ ಈಸ್ ಏಬಲ್ ಟು ಡೂ ದ್ಯಾಟ್. ಹೆಂಗ ಅವರು ಮತ್ತೆ ಅದನ್ನ ಸಾಯಿ ಹೊತ್ನಾಗು ಹೆಂಗ್ ನೆನ್ಪಿಟ್ಕೊಂಡ್ರ ಬಿಕಾಸ್ ಆಫ್ ಅಭ್ಯಾಸ ಯೋಗ ಯುಕ್ತೇನ, ಅಭ್ಯಾಸ ಬಾಳ್ ಮಾಡಿರ್ತಾರ ಅಂತ ಅರ್ಥ. ಸೊ ವಾಟ್ ಎವರ್ ಯು ಲವ್ ಯುವರ್ ಮೈಂಡ್ ಆಟೋಮೆಟಿಕ್ಲಿ ವಿಲ್ ಥಿಂಕ್ ಆಫ್ ದ್ಯಾಟ್. ಯಾವ್ದನ್ನ ನಾವು ಪ್ರೀತಿ ಮಾಡ್ತೀವಿ ಅದನ್ನ ನಮ್ಗೆ ಮರೆಯಕ್ ಆಗುದಿಲ್ಲ. ಇಫ್ ಯು ಹ್ಯಾವ್ ವ್ಯಾಲ್ಯೂಡ್ ದಿ ಹೈಯೆಸ್ಟ್ ಟ್ರೂತ್ ದೆನ್ ಯು ಶುಡ್ ಥಿಂಕ್ ದ್ಯಾಟ್ ವಿಚ್ ಈಸ್ ರಿಪ್ರೆಸೆಂಟೆಡ್ ಬೈ ಗಾಡ್ ಅಂಡ್ ಟೇಕ್ ಥಿಂಕಿಂಗ್ ಆಫ್ ದ್ಯಾಟ್ God yati means he will attain or merge into the Lord. ಅವ ಅದು ಶ್ರೇಷ್ಠ ಅಂತ ತಿಳ್ಕೊಂಡಂದ್ರೆ ಅದನ್ನ ಎಂದೂ ಮರೆಯುವುದೇ ಇಲ್ಲ ಅವ. ಆದ್ರಿಂದ ಕೊನೆಗಾಲದಾಗೂ ಅದನ್ನ ಸ್ಮರಣೆ ಮಾಡಿ ಅವ ಏನ್ ಮಾಡ್ತಾನ, ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಥಿಂಕಿಂಗ್ ದ ಗಾಡ್ he merges into God. he merges into God means ಕ್ರಮ ಮುಕ್ತಿ ಪ್ರಾಪ್ನೋತಿ. ಅಂದ್ರೆ ಅವ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೇ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಲ್ಲಿಂದ ಅಲ್ಲಿಯೇ ಮುಕ್ತಿಯನ್ನು ಹೊಂದುತ್ತಾನೆ ಅಂತನ್ನೋ ಮಾತನ್ನ ಕ್ರಮ ಮುಕ್ತಿಯನ್ನ ಹೇಳ್ತೀನಿ. ಇಲ್ಲೇ ಸಗುಣ ಉಪಾಸಕನ ವಿಷಯ ತೊಳಿಕಂತಂದ್ರೆ ವಿಷಯ ಎಲ್ಲೇ ಹೋಗ್ಬಿಡ್ತದ ನೋಡ್ರಿ. ಅದನ್ನ ಸೇರಿಸ್ಬಿಟ್ರಿ, ಯಾರಾದ್ರೂ ಇದ್ರೆ ಪ್ರಾಜ್ಞರು ಅದನ್ನ ಸೇರಿಸ್ಬಿಟ್ರಿ. ಸಗುಣ ಉಪಾಸಕ ಇದ್ನಂದ್ರೆ ಅವ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಅಲ್ಲೇ ಮುಕ್ತಿಯನ್ನ ಹೊಂದ್ತಾನೆ ಅನ್ನುವಂತ ಮಾತನ್ನ ಈ ಶ್ಲೋಕದಾಗ ಹೇಳಿದ್ರು. ಇನ್ನೂ ಒಂದು 10-20 ನಿಮಿಷದ ಮುಂದಿನ ಶ್ಲೋಕ ಓದ. ಪರಮ ದಿವ್ಯ ಸ್ವರೂಪದ ವರ್ಣನೆ ಮತ್ತು ಅದರ ಚಿಂತನೆಯ ವಿಧಿ. ಅದೇನ್ ಮಾಡ್ತಾನ ನಮ್ಮ ಚಿಂತನೆಯ ವಿಧಿ ಅಂದ್ರೆ ಕರ್ಮ. ಅದ್ ಹೆಂಗ್ ಮಾಡ್ತಾನ ಹೇಳ್ತಾರ ನೋಡ್ರಿ. 9ನೇ ಶ್ಲೋಕ 8ನೇ ಅಧ್ಯಾಯ. ಕವಿಂ ಪುರಾಣ ಮನು ಶಾಸಿರತ ಅಮರೋಹಣೀಯಾಂ ಸಂಸ್ಮರನುಸ್ಮರೇತ್. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋ ಅಣಿಯಾಂಸಂ ಅನುಸ್ಮರೇತಿಯ ಸರ್ವಸವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಾ ಪರಸ್ತಾತ್. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋಹೋ ಅಣಿಯಾಂಸಂ ಅನುಸ್ಮರೇತ್ಯ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ಬಹಳ ಮುಖ್ಯವಾದ ಶ್ಲೋಕ. ಯಾವ ಪುರುಷನು ಕವಿಂ ಅಂದ್ರೆ ಇಲ್ಲಿ ಹೋಗ್ಬೇಕು, ಸರ್ವಜ್ಞನು, ಪುರಾಣಂ ಅನಾದಿಯು, ಅನುಶಾಸಿತಾರಂ ಎಲ್ಲರ ನಿಯಂತ್ರಣವಾಗಿದ್ದಾನೆ, ಅಂತರ್ಯಾಮಿ ರೂಪದಿಂದ ಎಲ್ಲಾ ಪ್ರಾಣಿಗಳ ಶುಭ ಮತ್ತು ಅಶುಭ ಕಾರ್ಯಗಳಿಗೆ ಅನುಸಾರವಾಗಿ ನಿಯಂತ್ರಣ ಮಾಡುವವನು. ಆದ್ದರಿಂದ ಪರಮಾತ್ಮನಿಗೆ ಇನ್ನೊಂದು ಹೆಸರು ಅನುಶಾಸಿತಾರಂ, ಎಲ್ಲರನ್ನ ನಿಯಂತ್ರಣ ಮಾಡುವವ. ಅಣೋಹೋ ಅಣಿಯಾಸಂ ಸೂಕ್ಷ್ಮಕ್ಕಿಂತಲೂ ಅತಿ ಸೂಕ್ಷ್ಮನಾದವನು. ಸರ್ವಸ್ಯ ದಾತಾರಂ ಎಲ್ಲರ ಧಾರಣೆ ಮತ್ತು ಪೋಷಣೆ ಮಾಡುವವನು. ಅಚಿಂತ್ಯ ರೂಪಂ ಚಿಂತಿಸಲಿಕ್ಕೆ ಬಾರದ ಸ್ವರೂಪದವನು. ಆದಿತ್ಯ ವರ್ಣಂ ಸೂರ್ಯನಂತೆ ನಿತ್ಯ ಪ್ರಕಾಶ ರೂಪನು. ಮತ್ತು ತಮಸಃ ಪರಸ್ತಾತ್ ಅವಿದ್ಯೆಯಿಂದ ಶುದ್ಧನಾದ ಸಚ್ಚಿದಾನಂದ ಪರಮೇಶ್ವರನ ಅನುಸ್ಮರೇತ್ ಸ್ಮರಣೆ ಮಾಡುತ್ತಾನೋ. ಅರ್ಧ ವಾಕ್ಯದ ಕ್ರಿಯಾಪದ ಇಲ್ಲ ಈ ವಾಕ್ಯದಾಗ, ಅದನ್ನ ಮುಂದಿನ ವಾಕ್ಯನ ತಗೋಬೇಕು. ಅಂತಾಮ ಏನು ಸ್ಮರಣೆ ಮಾಡುತ್ತಾನೋ ಮುಂದಿನ ಶ್ಲೋಕ ತಗೋಬೇಕು. 10ನೇದ್ದು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಸಹ ಆ ಪುರುಷನು ಯಾವನು ಸ್ಮರಣೆ ಮಾಡುತ್ತಾನೋ ಆ ಪುರುಷನು ಇಲ್ಲೇ ಭಕ್ತಿಯ ಯುಕ್ತ ಭಕ್ತಿಯುಕ್ತನಾದ ಪುರುಷನು ಪ್ರಯಾಣ ಕಾಲೇ ಅಂತ್ಯಕಾಲದಲ್ಲಿ ಕೂಡ ಯೋಗ ಬಲದಿಂದ ಅಭ್ಯಾಸ ಬಲದಿಂದ
ಭ್ರುವೋರ್ ಮಧ್ಯೆ ಪ್ರಾಣಂ, ಭ್ರುಕುಟಿಯ ಮಧ್ಯದಲ್ಲಿ ಪ್ರಾಣವನ್ನು, ಭ್ರುಕುಟಿಯ ಮಧ್ಯದಲ್ಲಿ ಪ್ರಾಣವನ್ನು, ಆಗ್ನೇಯ ಚಕ್ರದಲ್ಲಿ ಪ್ರಾಣವನ್ನು ಚೆನ್ನಾಗಿ ಸಮ್ಯಕ್ ಆವೇಶ್ಯ ಸ್ಥಾಪಿಸಿ, ಅಚಲೇನ ನಿಶ್ಚಲವಾದ ಮನಸ್ಸಿನಿಂದ ಮನಸ ಸ್ಮರಣೆ ಮಾಡುತ್ತಾ ತಮ್ಮ ದಿವ್ಯಂ ಪರಮಂ ಪುರುಷಂ ಏವ ಉಪೈತಿ, ಸ್ಮರಣೆ ಮಾಡುತ್ತಾ ಆ ದಿವ್ಯ ರೂಪನಾದ ಪರಮ ಪುರುಷನ ಪರಮಾತ್ಮನನ್ನೇ ಪಡೆಯುತ್ತಾನೆ. ಹಿಂಗ ಇವು ಎರಡು ಶ್ಲೋಕ ಕೂಡಿ ಒಂದು ವಾಕ್ಯದನು. 9 ಮತ್ತು 10 ಕೂಡಿ ಓದಿರ ಅದ ಅರ್ಥ. ಏನ್ ಹೇಳಿದ್ರು 9, 10 ಅಂದ್ರ ಸರ್ವಜ್ಞನು, ಅನಾದಿಯು, ಎಲ್ಲರನ್ನು ಆಳುವವನು, ಸೂಕ್ಷ್ಮಕ್ಕಿಂತಲೂ ಅತಿ ಸೂಕ್ಷ್ಮನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು, ಅಚಿಂತ್ಯ ಸ್ವರೂಪನು, ಸೂರ್ಯನಂತೆ ನಿತ್ಯ ಚೇತನ ಪ್ರಕಾಶ ರೂಪನು, ಅವಿದ್ಯೆಗಿಂತ ಶ್ರೇಷ್ಠನು, ಶುದ್ಧನೂ ಆದ ಸಚ್ಚಿದಾನಂದಗರ ಪರಮೇಶ್ವರನ ಸ್ಮರಣೆಯನ್ನು ಯಾವ ಪುರುಷನು ಮಾಡುವನೋ ಆ ಭಕ್ತಿಯುಕ್ತ ಪುರುಷನು ಅಂತ್ಯಕಾಲದಲ್ಲಿಯೂ ಕೂಡ ಯೋಗ ಬಲದಿಂದ, ಅಂದ್ರೆ ತನ್ನ ಅಭ್ಯಾಸ ಬಲದಿಂದ ಭೂಮಧ್ಯದಲ್ಲಿ ಪ್ರಾಣವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿ ಮತ್ತೆ ನಿಶ್ಚಲವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ಆ ದಿವ್ಯ ಸ್ವರೂಪನಾದ ಪರಮ ಪುರುಷ ಪರಮಾತ್ಮನನ್ನೇ ಪಡೆಯುತ್ತಾನೆ ಅನ್ನುವಂಥದ್ದು ಈ 9 ಮತ್ತು 10 ವಾಕ್ಯಗಳ 10ನೇ ಶ್ಲೋಕದ ಅರ್ಥ. ಇನ್ನ ಅಪ್ಪೋರು ಏನ್ ಹೇಳ್ತಾರ ಅನ್ನೋದು ನೋಡ್ಬೇಕು ನಾವು. 9. So Krishna here talks about the attributes of Lord who is remembered by the Nishkama Upasaka at the time of death. ಇಲ್ಲಿ ಸಕಾಮ ಬಿಟ್ಟ ಭಗವಂತ, ನಿಷ್ಕಾಮ ಉಪಾಸಕ ಅಂತ ಒಂದು ವಿಷಯ. ಈಗ ನಿಷ್ಕಾಮ ಉಪಾಸಕ ತನ್ನ ಸಾವು ಸಮೀಪ ಬಂದಾಗ ನಿರ್ಗುಣ ಪರಮಾತ್ಮನನ್ನು ಹೆಂಗ ನೆನೆಸ್ತಾನ ಅನ್ನುವಂಥದ್ದನ್ನು ಹೇಳಾಗತ್ತಾನ. ಈಶ್ವರ ಗುಣ, ಈಶ್ವರ ಕಲ್ಯಾಣ ವಿಶೇಷ. ವಾಟ್ ಆರ್ ದಿ ಅಟ್ರಿಬ್ಯೂಟ್ಸ್ ದಟ್ ಆರ್ ಮೆನ್ಷನ್ಡ್ ಹಿಯರ್? ಈಚ್ ವರ್ಡ್ ಈಸ್ ಅನ್ ಅಟ್ರಿಬ್ಯೂಟ್ ಆಫ್ ದ ಲಾರ್ಡ್. ಪರಮಾತ್ಮನ ಸೂಚಿಸುವಂತಹ ಶಬ್ದಗಳು ಎಲ್ಲವೂ ವಿಶೇಷಣಗಳದಾವ. ಕವಿಂ, ಪುರಾಣಂ, ಅನುಶಾಸಿತಾರಂ, ಅಣೋರಣೀಯಾನ್, ಸರ್ವಸ್ಯ ದಾತಾರಂ, ಅಚಿಂತ್ಯ ರೂಪಂ, ತಮಸಃ ಪರಸ್ತಾತ್, ವರ್ತಮಾನಾಹ. ಎಷ್ಟು ಶಬ್ದ ಆದ್ರು ಇವು? 8 ಆದ್ರು ನೋಡ್ರಿ. ಇನ್ನೊಮ್ಮೆ ಕೇಳ್ರಿ. ಕವಿಂ 1, ಪುರಾಣಂ 2, ಅನುಶಾಸಿತಾರಂ 3, ಅಣೋ ಅಣಿಯನ್ 4, ಸರ್ವಸ್ಯ ದಾತಾರಂ 5, ಅಚಿಂತ್ಯ ರೂಪಂ 6, ತಮಸಃ ಪರತಾತ್ 7, ವಾರ್ತಾ ಮನಃ 8. ಇವು 8 ಪರಮಾತ್ಮ, ನಿರ್ಗುಣ ಪರಮಾತ್ಮನ ಪರಮಾತ್ಮನನ್ನು ಸೂಚಿಸುವಂತಹ ಪಾರಮಾರ್ಥಿಕ ಶಬ್ದಗಳು, ಪಾರಿಭಾಷಿಕ ಶಬ್ದಗಳು. ಅರ್ಥ ತಿಳ್ಕೋಬೇಕು. ಫ್ರಮ್ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದ ನಿಷ್ಕಾಮ ಉಪಾಸಕ ಮಸ್ಟ್ ಬಿ ಇನ್ ಟಚ್ ವಿತ್ ಸ್ಕ್ರಿಪ್ಚರ್ಸ್. ಈ ಮಂತ್ರಗಳ ಅರ್ಥ ಆಗ್ಬೇಕಂದ್ರೆ ಇವ ನಿಷ್ಕಾಮ ಉಪಾಸಕ ಏನದಾನ, ಇವ ಈ ಶಾಸ್ತ್ರವನ್ನ ಬಲ್ಲವರ ಹತ್ರ ಶ್ರವಣ ಮಾಡ್ಯಾನ ಅಂತ ಅರ್ಥ. ಶ್ರವಣ, ಮನನ, ನಿಧಿಧ್ಯಾಸನ ಮಾಡ್ಯಾನ ಅಂತ ಅರ್ಥ. ಅದರ್ವೈಸ್ ಹಿ ವಿಲ್ ನಾಟ್ ನೋ ಆಲ್ ದೀಸ್ ಥಿಂಗ್ಸ್. ಅವ್ ಗೊತ್ತಾಗುದಿಲ್ಲ. ಇವ ಈ ಶಬ್ದ ಅಂದಾಗ ಆ ಶಬ್ದದ ಅರ್ಥದಲ್ಲಿ ಹೋಗಿ ನಿಲ್ಲುವಂತಹ ಸಾಮರ್ಥ್ಯ ಇದ್ರೆ ನಿರಾಕಾರ ನಿರ್ಗುಣ ಬ್ರಹ್ಮನನ್ನ ತಿಳಿಲಿಕ್ಕೆ ಮನಸ್ಸಿಗೆ ಸಹಾಯಕ ಆಗ್ತದೆ. ಇಲ್ಲಾಂದ್ರೆ ಆಗುವುದಿಲ್ಲ. ಕವಿ ಅಂದ್ರೆ ಏನ್ರಿ? ಸರ್ವಜ್ಞ. ಇಲ್ಲಿ ಕವಿ ಅಂದ್ರೆ ಸರ್ವಜ್ಞ ಅಂತ ಅರ್ಥ ಮಾಡ್ಬೇಕು. ಸರ್ವಜ್ಞ ಅಂದ್ರೆ ಏನು? ಆಮ್ನಿಸಿಯಂಟ್, ಎಲ್ಲವನ್ನು ಬಲ್ಲವ. ದ ಆಲ್ ಇಲ್ಯುಮಿನಿಂಗ್ ಪ್ರಿನ್ಸಿಪಲ್. Because the Lord is seen as a total mind. ಭಗವಂತಗ ನಮ್ಮ ಮನಸ್ಸು ಏನ್ ತಿಳಿತೈತಿ? ಇಲ್ಲಿ ಎದುರಿಗಿದ್ದ ಹೆಂಗ್ ತಿಳಿತೈತಿ? ಭಗವಂತಗೆ ಮನಸ್ಸು ಯಾವ್ದಾಗೈತಿ? ಮಾಯಾನ ಮನಸ್ಸದ. ನಮ್ಮ ಮನಸ್ಸು ಸಮಷ್ಟಿ ಮನಸ್ಸು ಏನದಲ್ಲ ಅದಕ್ಕೆ ಮಾಯಾ ಅಂತೇವಿ. ವ್ಯಷ್ಟಿ ಮನಸ್ಸಿಗೆ ವ್ಯಷ್ಟಿ ಮನಸ್ಸು ಒಂದು, ಆಮ್ಯಾಗ ಸಮಷ್ಟಿ ಮನಸ್ಸಿಗೆ ಮಾಯಾ ಅಂತೇವಿ. ಆ ಮಾಯೇನ ಅವನ ಮನಸ್ಸಿರೋದ್ರಿಂದ ಅವ ಸರ್ವಜ್ಞ ಅದಾನ. ಅವಂಗ ಮಾಯಾ ಸಹಕಾರಿ ಅದ. ಸೊ ಆದ್ರಿಂದ ಅವಾಗೇನಂತೀವಿ ನಾವು? ಎಲ್ಲವನ್ನ ಅವ ಅರಿತಾನ. ಆದ್ರಿಂದ ಅವಾಗೇನಂತೀವಿ? ಸರ್ವಜ್ಞ ಅಂತೇವಿ. ಕವಿ, ಅದಕ್ಕ ಕವಿಹಿ, ದ ಆಮ್ನಿಶಿಯಂಟ್ ಒನ್. ಪುರಾಣಂ ಅಂದ್ರೆ ಏನ್ರಿ? ದ ಮೋಸ್ಟ್ ಎನ್ಶಿಯಂಟ್ ಒನ್. ಬಹಳ ಪುರಾತನ ಕಾಲದವ ಅಂತವ. ಯಾರು? ಈ ಪರಮಾತ್ಮ ರೀ. ಅವ ಯಾವಾಗ್ಲೂ ಅದಾನ ನೋಡ್ರಿ. ನಮ್ಮ ಅಜ್ಜಿ ಮುತ್ತದಿನ ಕಾಲದಿಂದಲೂ ಅದಾನ. ಪುರಾತನ ಅದಾನ. ಯಾವಾಗ್ಲೂ ಇರೋವಲ್ಲ ಅವ ಪುರಾತನ. ದ ಮೋಸ್ಟ್ ಎನ್ಶಿಯಂಟ್, ಬಹಳ ಹಳಬ ಅಂತ. ನಾವೆಲ್ಲ ಹೊಸಬ್ರು, ಅವ ಹಳಬ ಭಗವಂತ. ದ ಒನ್ ಹೂ ಈಸ್ ನೆವರ್ ಕ್ರಿಯೇಟೆಡ್. ಯಾಕಂದ್ರೆ ಅವ ಎಂದೂ ಹುಟ್ಟೇ ಇಲ್ಲ. ಅವ ಯಾವಾಗ್ಲೂ ಅನಾದಿ ಅದಾನ.
ನಾವೆಲ್ಲ ಹುಟ್ಟಿದವರು, ಇತ್ತಿತ್ತಲಾಗಿ ಬಂದವರು. ಅಂಡ್ ಒನ್ ಹೂ ಈಸ್ ದ ಕ್ರಿಯೇಟರ್ ಆಫ್ ಎವ್ರಿ ಒನ್, ನಮ್ಮೆಲ್ಲರನ್ನ ಹುಟ್ಟಿಸಿದವ ಅವ. ಆದ್ದರಿಂದ ಅವ ಅನಾದಿ ಅದಾನ, ಅವ ಪುರಾಣ ಅದಾನ, ಅವ ಪುರಾತನ ಅದಾನ, ಬಹಳ ಹಳಬ. ನಾವೆಲ್ಲ ಹೊಸಬ್ರು. ಬಟ್ ದ ಒನ್ ಹೂ ಹಿಮ್ಸೆಲ್ಫ್ ಈಸ್ ಅನ್ಡೆಡ್, ಅವ ಎಲ್ಲರನ್ನ ಹುಟ್ಟ್ಯಾನ, ತಾ ಮಾತ್ರ ಹುಟ್ಟಿಲ್ಲ. ಎಲ್ಲದಕ್ಕೂ ಆದಿ ಅದ, ಅವನಿಗೆ ಆದಿ ಇಲ್ಲ, ಅವ ಅನಾದಿ. ಅಂಡ್ ದೇರ್ಫೋರ್ ಪುರಾಣಂ, ಆದ್ದರಿಂದ ಅವ ಅನಾದಿರೋದ್ರಿಂದ ನಾವು ಇನ್ನೊಂದು ಹೆಸರೇನು, ಪುರಾಣಂ, ಹಳಬ. ಹಿಯರ್ ಪುರಾಣಂ ಮೀನ್ಸ್ ಆನ್ಸಿಯಂಟ್ ಒನ್. ಇದು ಪುರಾಣಂ ಅಂದ್ರೆ ಇವ ಹಳಬ ಅಂತ ತಗೋಬೇಕು ಅರ್ಥ. ನಾಟ್ ಭಾಗವತ್ ಪುರಾಣಂ, ಭಾಗವತ್ ಪುರಾಣ ತಗೋಬಾರದು. ನಾಟ್ ಇನ್ ದಟ್ ಸೆನ್ಸ್. ಹಿಯರ್ ಪುರಾಣಂ is used as adjective. Our Puranams are also called Puranams because they also are ancient ones. So Puranam. ಭಾಗವತ ಗೀಗವತ ತಗೋಬಾರ್ದಿಲ್ಲ. ಪುರಾಣಂ ಅಂದ್ರೆ ಇವೆಲ್ಲ ಪುರಾತನವಾದದ್ವು, ಬಹಳ ದಿವಸದಿಂದ ಬಂದದ್ವು, ಅನಾದಿಯಾಗಿ ಬಂದಿದ್ವು ಅಂತ ಅರ್ಥ ಮಾಡ್ಬೇಕು. ಮುಂದಿನ ಶಬ್ದ ಯಾವುದು? ಅನುಶಾಸಿತಾರಂ. ಅನುಶಾಸಿತ ಅಂದ್ರೆ ದ ಒನ್ ಹೂ ಗಿವ್ಸ್ ಕರ್ಮಫಲ ಟು ಆಲ್ ದ ಜೀವ. ಜೀವಿಗಳಿಗೆ ಆ ಜೀವಿಗಳ ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಕೊಡುವ ಕರ್ಮಫಲ ದಾತ. ಕರ್ಮಫಲ ದಾತ ಅಂದಾಗ ಅನುಶಾಸಿತಾರಂ ಅಂತ ತಿಳ್ಕೋಬೇಕು. ಅಕಾರ್ಡಿಂಗ್ ಟು ಲಾ ಆಫ್ ಕರ್ಮ, ಕರ್ಮದ ನಿಯಮದ ಪ್ರಕಾರ ಅವ್ರಿಗೆ ಯಾವ ಫಲ ಕರ್ಮವನ್ನು ಇಟ್ಕೊಳ್ಬೇಕು, ಕರ್ಮದ ಫಲವನ್ನ ಅವರಿಗೆ ಕೊಡುವಂತ ಕೆಲಸ ಯಾರ್ದು? ಅದು ಪರಮಾತ್ಮಂದು. ಅದಕ್ಕೆ ಏನಂತ ನಮ್ಗ ಕರ್ಮಫಲ ದಾತ ಅಂತ ಸಂಕ್ಷಿಪ್ತ ಅಂತೀವಿ. ಇಲ್ಲಿ ವಿಶೇಷವಾದ ಶಬ್ದ ಬಳಸ್ಯಾರ, ಅದಕ್ಕೆ ಒಂದು ಸಮಾನಾರ್ಥಕ ಪದ ಏನು ಅಂದ್ರೆ ಅನುಶಾಸಿತಾರಂ ಅಂತ. ಅಂಡ್ ವೆನ್ ವಿ ಟಾಕ್ ಅಬೌಟ್ ದ ಲಾ ಆಫ್ ಕರ್ಮ, not only the physical laws, we take into account, most important, we take into account the moral laws also. In keeping with all those things, laws, the one who gives karma phalam, therefore karma phala data. ಇಲ್ಲಿ ಕರ್ಮಫಲ ದಾತ ಅಂದ್ರೆ ಕೇವಲ ಭೌತಿಕ ನಿಯಮಗಳಲ್ಲ. ಪರಮಾತ್ಮನ ಹತ್ರ ಕೇವಲ ಭೌತಿಕ ನಿಯಮಗಳು ಅಲ್ಲ, ಈವನ್ ಅವನಲ್ಲಿದ್ದಂತ ನೈತಿಕ ನೈತಿಕಕ್ಕೂ ಕೂಡ ಬೆಲೆಯನ್ನು ಕೊಟ್ಟು ಅವ ಕರ್ಮಫಲಕ್ಕ ಬೆಲೆ ಕೊಡ್ತಾನ. ಕರ್ಮಕ್ಕ ಬೆಲೆಯನ್ನು ಕಟ್ಟಿ ಆ ಫಲವನ್ನು ಕೊಡ್ತಾನ. ಆದ್ದರಿಂದ ಅವಾಗೇನ್ ಅನ್ಬೇಕು ನಾವು? ಕರ್ಮಫಲ ದಾತ ಅಂತ ಅರ್ಥ ಮಾಡ್ಬೇಕು. ಮತ್ ಇನ್ನೊಂದು ಏನ್ ಲಕ್ಷಣಪ್ಪ ಅಂತಂದ್ರೆ ಪರಮಾತ್ಮಂದು ಅಣೋಹಣೀಯಾಂಶಂ, ದ ಒನ್ ಹೂ ಈಸ್ ಸಟ್ಲರ್ ದನ್ ಇವನ್ ದ ಸಟ್ಲೆಸ್ಟ್ ಫಾರ್ಮ್. ಎಲ್ಲ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿ ಇರುವವನು. ಸೂಕ್ಷ್ಮಕ್ಕಿಂತ ಸೂಕ್ಷ್ಮದಾನ ಮತ್ತು ಎಲ್ಲಕ್ಕಿಂತ ವ್ಯಾಪಕ ಅದಾನ. Which means the one who is not available in any sense organ and any sensory perception. ಎಷ್ಟು ಸೂಕ್ಷ್ಮದಾನಪ್ಪ ಅಂತಂದ್ರೆ ಈ ಸ್ಥೂಲ ಕರ್ಮಿ ಜ್ಞಾನೇಂದ್ರಿಯಗಳಿಗೆ ಅವ ಕಾಣುವುದಿಲ್ಲ, ಸಿಗುವುದಿಲ್ಲ, ಅಷ್ಟು ಸೂಕ್ಷ್ಮದಾನ. ಸೊ ದ ಒನ್ ಹೂ ಇಸ್ ಬಿಯಾಂಡ್ ಶಬ್ದ ಸ್ಪರ್ಶ ರೂಪ ರಸಗಂಧ. ಆದ್ರಿಂದ ನಿಮ್ಮ ಸೂಕ್ಷ್ಮ ಎಷ್ಟು ಅದಾನಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ಆಚೆಗದಾನ. So from this it is very clear that physical form that we attribute to the Lord is only symbolic. ಆದ್ದರಿಂದ ಪರಮಾತ್ಮನಿಗೆ ನಾವೇನು ರೂಪ ಕೊಡಗತ್ತೇವಿ ಅದು ಒಂದು ಕಾಲ್ಪನಿಕ ರೂಪ. ನಿಜವಾಗಿ ಅವ ಹೆಂಗದಾನಂದ್ರೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ವ್ಯಾಪಕಕ್ಕಿಂತಲೂ ವ್ಯಾಪಕನದಾನ. ಅವಾಗ ಸ್ಥೂಲವನ್ನ ರೂಪ ಕೊಡೋದು ಎದಕ್ಕಪ್ಪ ಅಂತಂದ್ರೆ ಸ್ಥೂಲ ಬುದ್ಧಿಯವರಿಗೆ ತಿಳಿಯಲಿ ಅಂತ ಒಂದು ಸ್ಥೂಲವಾದ ರೂಪವನ್ನು ಕೊಟ್ಟೆ. ಅವಾಗ ಸ್ಥೂಲ ರೂಪ ಇಲ್ಲವೇ ಇಲ್ಲ. So the one who is beyond Shabda Sparsha Rupa Rasagandha, so from this it is very clear that physical form that is attribute to the Lord is only symbolic, exactly like our national flag. ಹೆಂಗದಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಧ್ವಜ. ರಾಷ್ಟ್ರಕ್ಕೆ ನಾವು ಪ್ರೇಮವನ್ನ ತೋರಿಸ್ಬೇಕು. ಆಗಸ್ಟ್ 15, ಜನವರಿ 26 ರಾಷ್ಟ್ರೀಯ ಹಬ್ಬಗಳ ದಿವಸ ರಾಷ್ಟ್ರಕ್ಕೆ ನಮ್ಮ ಗೌರವವನ್ನು ಸಲ್ಲಿಸ್ಬೇಕು. ಎಲ್ಲೈತ್ರಿ ರಾಷ್ಟ್ರ? ನಿರಾಕಾರ ಐತಿ ರಾಷ್ಟ್ರ. ಆ ನಿರಾಕಾರವಾದ ರಾಷ್ಟ್ರವನ್ನ ಒಂದು ಧ್ವಜದಲ್ಲಿ ಸಾಕಾರಗೊಳಿಸ್ತೇವೆ ನೋಡ್ರಿ. ಸಾಕಾರಗೊಳಿಸಿ ಆ ಧ್ವಜಕ್ಕೆ ನಾವು ಏನ್ ಮಾಡ್ತೇವಿ? ಆ ನಮ್ಮ ದೇಶ ಅಂತ ತಿಳ್ಕೊಂಡು ಆ ಧ್ವಜಕ್ಕೆ ನಾವು ನಮ್ಮ ಗೌರವವನ್ನು ಸೂಚಿಸ್ತೇವಲ್ಲ. ಹಂಗ ಆಕಾರ ರೂಪ ರಹಿತ ಪರಮಾತ್ಮನ ಒಂದು ರೂಪವನ್ನು ಕೊಟ್ಟು ನಾವು ಅವನಿಗೆ ಏನ್ ಮಾಡ್ತೇವಿ? ಗೌರವವನ್ನು ಸೂಚಿಸ್ತೇವಿ ಅಂತ. These are the things that we seek: peace, we seek security, we seek fullness, we seek. All these are abstract goals, and these abstract goals are concretely symbolized as physical God, and therefore
ಅರೋಹ ಅನಿಯಾಂಶಂ ಹೂಸ್ ರಿಯಲ್ ನೇಚರ್ ಇಸ್ ಫಾರ್ಮ್ಲೆಸ್ನೆಸ್. ಯಾವನ ನಿಜವಾದ ಸ್ವರೂಪವು ಆಕಾರ ಇಲ್ಲವೋ ಆ ನಿರಾಕಾರ ಸ್ವರೂಪ ಪರಮಾತ್ಮನಿಗೆ ಒಂದು ಆಕಾರವನ್ನು ಕೊಟ್ಟು ನಾವು ಗೌರವ ಸೂಚಿಸುತ್ತೇವೆ. ದೆನ್ ದ ಕಮ್ಸ್ ಇನ್ ಸೆಕೆಂಡ್ ಲೈನ್ ಸರ್ವಸ್ಯ ದಾತಾರಂ. ಮೀನಿಂಗ್ ಅಂದ್ರೆ ಸರ್ವಸ್ಯ ದಾತಾರಂ ಅಂದ್ರೆ ದ ಒನ್ ಹೂ ಈಸ್ ಸಬ್ಸ್ಟ್ರಾಟಮ್ ಸಪೋರ್ಟ್ ಆಫ್ ಎಂಟೈರ್ ಕ್ರಿಯೇಷನ್. ಈ ಸೃಷ್ಟಿಗೆ ಯಾವನು ಆಧಾರ ಆಗಿದ್ದಾನೋ, ಈ ಸೃಷ್ಟಿಗೆ ಯಾವನು ಅಧಿಷ್ಠಾನ ಸ್ವರೂಪರಾಗಿದ್ದಾನೋ, ಸರ್ವಸ್ಯ ದಾತಾರಂ, being very very cause of the creation, just as the ocean is very substratum for all the waves and bubbles, they all rise in the ocean, rest in the ocean and revolve in the ocean. ಹೇಗೆ ಈ ಬುರುಗ ಬುದ್ಬುದಾದಿಗಳು ನೆರೆ ತೊರೆಗಳು ಆ ಒಂದು ಸಮುದ್ರದಲ್ಲಿ ಆ ನೀರಿನ ಸ್ವರೂಪದಲ್ಲಿನ ಅವು ಬೇರೆ ಬೇರೆಯಾಗಿ ತೋರ್ತಾವ, ಅದು ನೀರು ಬಿಟ್ಟು ಅವು ಬೇರೆ ಹೇಗಿಲ್ಲೋ ಹಾಗೆ ಈ ಪರಮಾತ್ಮನ ಬಿಟ್ಟು ಪರಮಾತ್ಮನ ಯಾವುದು ಆಕಾರಗಳು ಇಲ್ಲ. ದೇ ಆಲ್ ರೈಸ್ ಅಂಡ್ ಅವೆಲ್ಲವೂ ಎಲ್ಲಿ ಹುಡ್ತಾವ? ಆ ಗುಳೆಗಳು ಆ ತರಂಗಗಳು ನೀರಲ್ಲಿ ಹುಡ್ತಾವ, ನೀರಲ್ಲಿ ಅವು ಬದುಕ್ತಾವ, ನೀರಲ್ಲಿ ಕೊನೆ ಆಗ್ತಾವ. ಲಯ ಸೃಷ್ಟಿ ಸ್ಥಿತಿ ಲಯ ಅದು ಎಲ್ಲಾಗ್ತದೆ? ನೀರಿನಲ್ಲಿ ಹೆಂಗಾಗ್ತದೋ ಹಂಗ ಈ ನಾಮರೂಪಗಳು ಸಹಿತ ಪರಮಾತ್ಮನಲ್ಲಿನ ಸೃಷ್ಟಿ ಆಗ್ತಾವ, ಪರಮಾತ್ಮನಲ್ಲಿನೇ ಇರ್ತಾವ, ಪರಮಾತ್ಮನಲ್ಲಿನೇ ಹೋಗ್ತಾವ. Similarly, the Lord is Vishwadhara, and in Vedantic context we use the word Sadrupaha, Sat, the one who is the very existent principle. ಇದು ವೇದಾಂತ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಯಾವುದು ಇದೆ ಇದೆ ಅನ್ನುವಂಥ ತತ್ವ ಐತಲ್ಲ, ಆ ಇದೆ ಅನ್ನುವುದು ಯಾರ್ದು ಅಂತಂದ್ರೆ ಅದು ಪರಮಾತ್ಮನ ಇರುವನ್ನು ಪಡೆದು ಪ್ರಾಪಂಚಿಕ ವಸ್ತುಗಳು ತೋರ್ತಾ ಇದ್ದಾವ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ. ಇದು ಒಂದು ಶ್ಲೋಕ, ಬಹಳ ಅಗದಿ ಪ್ರಸಿದ್ಧವಾದ ಶ್ಲೋಕ. ಇದು ಎಲ್ಲಿ ಬರ್ತೈತ್ರಿ ಅಂದ್ರೆ ಇದು ಚಾಂದೋಗ್ಯ ಉಪನಿಷತ್ ಬರ್ತದೆ. ದ ಲಾರ್ಡ್ ಈಸ್ ಪ್ರೆಸೆಂಟೆಡ್ ಆಸ್ ದ ವೆರಿ ಎಕ್ಸಿಸ್ಟೆಂಟ್ ಟ್ರಿಪಲ್. ಸದೇವ ಸೌಮ್ಯ ಅಂದ್ರೆ ಪರಮಾತ್ಮ ಸದ್ರೂಪವೇ ಪರಮಾತ್ಮ ಅದಾನೆ. which supposed or ಅವೆಲ್ಲಕ್ಕೂ ಆಧಾರ ಸರ್ವಸ್ಯ ಧಾತಾರಂ. But to understand the existent principle, we require a subtle intellect, and therefore we symbolize that such a particular form, but existence has no form at all. Therefore, sarvasya dhataram. ಈ ಇರುವಿಕೆ ಇರದ, ಈ ಇರುವಿಕೆನ ಪರಮಾತ್ಮ ತತ್ವ ಅದ ಅನ್ನುವಂಥದ್ದು ಸೂಕ್ಷ್ಮ ವಿಷಯ ಅದ. ಆ ಇರುವಿಕೆ ಯಾರ್ದದ? ಅದು ಪರಮಾತ್ಮನ ಇರುವಿಕೆಯನ್ನು ಹೊಂದಿ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳು ಓರ್ತಾ ಇದ್ದಾವ. ಅಂಡ್ ಅಚಿಂತ್ಯ ರೂಪಂ ಇನ್ನೊಂದು ವಿಶೇಷಣ ಭಗವಂತಗ ಏನಂದ್ರ ದ ಒನ್ ಹೂ ಇಸ್ ಇನ್ಕಾಂಪ್ರಿಹೆನ್ಸಿಬಲ್. ಅಚಿಂತ್ಯ ರೂಪ ಅಂದ್ರೆ ಚಿಂತಿಸಲಿಕ್ಕೆ ಬಾರದಂತ ಸ್ವರೂಪ ಇದ್ದಾವ. ದ ಒನ್ ಹೂ ಈಸ್ ಬಿಯಾಂಡ್ ಅವರ್ ಥಾಟ್ಸ್, ನಮ್ಮ ವಿಚಾರಕ್ಕೆ ನಿಲ್ಕದಂತಹ ಸ್ವರೂಪ ಯಾವೊಂದೋ ಅವ ಪರಮಾತ್ಮ ಅಚಿಂತ್ಯ ರೂಪ. ದ ಒನ್ ಹೂ ಕೆನಾಟ್ ಬಿ ಆಬ್ಜೆಕ್ಟಿಫೈಡ್ ಬೈ ದ ಮೈಂಡ್. ಪರಮಾತ್ಮ ಹೆಂಗ ಅಂತಂತಂದ್ರೆ ಒಂದು ಏನಾದ್ರೂ ಒಂದು ವಸ್ತು ಹೇಳಿದ್ರೆ ಆ ವಸ್ತುವಿನ ಆಕಾರ ಆಗ್ತದ ಮನಸ್ಸು ಏನ್ರಿ. ಒಂದು ಕಳಶ ಅನ್ನೋತ್ಲೆನ ಒಂದು ಗಡಿಗಿದ ಆಕಾರ ಮನಸ್ಸಿನಾಗ ಆಗಿಬಿಡ್ತದ. ಹಂಗ ಭಗವಂತ ಅಂದ್ರೆ ಹಂಗ ಆಕಾರ ಆಗೋದಿಲ್ಲ ಅನ್ರಿ. ಆದ್ದರಿಂದ ಮನಸ್ಸಿಗೆ ಇದನ್ನ ಆಕೃತಿ ಮಾಡಕ್ ಬರುದಿಲ್ಲ. ದ ರೀಸನ್ ಬೀಯಿಂಗ್ ಒನ್ ಕ್ಯಾನ್ ಗಿವ್ ಮೆನಿ ರೀಸನ್ಸ್. ಬಹಳ ಕಾರಣ ಕೊಡಬಹುದು. ಮೈಂಡ್ ಹ್ಯಾಸ್ ಎ ವಿಜುವಲೈಸ್ ಓನ್ಲಿ ಅಟ್ರಿಬ್ಯೂಟ್ಸ್. ಮನಸ್ಸಿಗೆ ಆಕಾರ ಇದ್ದಿದ್ದನ್ನ ಮಾತ್ರ ಗ್ರಹಣ ಮಾಡುವಂತ ಸಾಮರ್ಥ್ಯ ಅದ. ಆಕಾರ ರಹಿತ ಪರಮಾತ್ಮನ ಆಕಾರ ಆಗ್ಲಿಕ್ಕೆ ಅದು ಸಾಧ್ಯ ಇಲ್ಲ. ದ ಮೈಂಡ್ ಈಸ್ ಎ ಇನ್ಸ್ಟ್ರೂಮೆಂಟ್ ಮೆಂಟ್ ಟು ಸ್ಟಡಿ ಓನ್ಲಿ ಅಟ್ರಿಬ್ಯೂಟ್ಸ್. ಏನದ ಗುಣಗಳನ್ನ ತಿಳ್ಕೊಳಕ್ ಬರ್ತೈತೆ ಹೊರತು ಗುಣ ಇಲ್ಲದಂತ ವಸ್ತುಗಳನ್ನ ತಿಳ್ಕೊಳಕ ಈ ಮನಸ್ಸಿಗೆ ಸಾಧ್ಯ ಇಲ್ಲ. ಅಂಡ್ therefore the mind cannot function in the field where attributes are not there. ಆದ್ದರಿಂದ ಈ ಗುಣ ಇಲ್ಲದಂತ ನಿರ್ಗುಣವಾದಂತ ಪರಮಾತ್ಮನಲ್ಲಿ ಮನಸ್ಸು ಪ್ರವೇಶ ಆಗುವುದಿಲ್ಲ. Just as the best car cannot move in the ocean. ಜಗತ್ತಿನಾಗ 50 ಕೋಟಿ ರೂಪಾಯಿದ ಒಂದು ಕಾರ್ ಐತಂದ್ರು ಕೂಡ ಅದು ಸಮುದ್ರದಾಗ ಓಡುದಿಲ್ರಿ, ಓಡಾಕ ನೆಲನ ಬೇಕು. ಹಾಗೆ ಎಂತ ಮನಸ್ಸು ಐತಂದ್ರು ಕೂಡ ಆ ಮನಸ್ಸಿನಿಂದ ಪರಮಾತ್ಮನನ್ನ ನೋಡುವಂತಹದ್ದು ಆ ಮನಸ್ಸು ಇಲ್ಲವೇ ಇಲ್ಲ. Cars are not meant for the ocean. Mind is not meant for the field which is beyond attributes.
ಕಾರ್ ನೀರಾಗ ಓಡಾಕ್ ಮಾಡಿಲ್ಲ. ಹಂಗ ಈ ಮನಸ್ಸಿನಿಂದ ಪರಮಾತ್ಮನ ತಿಳಿಯಾಕ ಆಗುದಿಲ್ಲ, ಬಿಟ್ಟು ಬಿಡ್ಬೇಕಾಗುದಿಲ್ಲ, ನಿಲ್ಕೋದಿಲ್ಲ. Therefore mind cannot conceive that. ಆದ್ದರಿಂದ ಮನಸ್ಸಿಗೆ ಪರಮಾತ್ಮನ ಯಥಾರ್ಥ ಗ್ರಹಣ ಆಗುವುದಿಲ್ಲ. ಅದಕ್ಕ ನಾಮರೂಪ ಇದ್ದಿದ್ದು ಅಷ್ಟ ಗ್ರಹಣ ಮಾಡ್ತದ ಮನಸ್ಸು. And the second reason that God cannot be ultimately objectified because ಪರಮಾತ್ಮನನ್ನ ಎದುರಿಟ್ಟು ತೋರಿಸುವುದಿಲ್ಲಕ್ಕೆ ಬರುವುದಿಲ್ಲ. ಯಾಕಂದ್ರೆ God happens to be very subject. ಪರಮಾತ್ಮ ಏನದಾನ ಆ ನೋಡುವವನ ಸ್ವರೂಪ ದೃಕ್ಕಾಗ್ಯಾನ. Who objectifies everything. ಯಾವುದನ್ನ ಪ್ರತಿಯೊಂದನ್ನು ಅವ ಏನ್ ಮಾಡ್ತಾನ, ಬೇರೆ ಪಡಿಸಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆ ಬೇರ್ಪಡಿಸುವವ ಏನದ ನೋಡವನ ಪರಮಾತ್ಮ ಅದಲ್ಲ. ಆದ್ದರಿಂದ ಆ ಪರಮಾತ್ಮನು ಎಲ್ಲವನ್ನ ನೋಡುವಂತವನ ನೋಡುವವರು ಯಾರು? ವಿಜ್ಞಾತಾರಮರೆ ಕೇನ ವಿಜಾನೀಯಾತ್. And such an unobjectifiable God is temporarily objectified by adding attributes. ಯಾವಾಗಲೂ ಪ್ರತ್ಯಕ್ಷವಾಗಿ ಹೇಳಲಿಕ್ಕೆ ಬರದಂತ ಪರಮಾತ್ಮ ತತ್ವವನ್ನ ಅದಕ್ಕೊಂದು ನಾಮ ಒಂದು ರೂಪ ಸೇರಿಸಿದಾಗ ಅದು ಪ್ರತ್ಯಕ್ಷವಾಗಿ ನೋಡಕ್ ಬರ್ತೈತೆ ಅಂತ ತಿಳ್ಕೊಂಡು ಅದಕ್ಕೆ ಒಂದು ನಾಮ ಒಂದು ರೂಪವನ್ನು ಕಲ್ಪನೆ ಮಾಡ್ಯಾರ. 4 ಗಂಟೆ ಆಯ್ತು, ಇನ್ನೂ ಭಾಳ ಅದ, ಇನ್ನೂ 2 ಪೇಜ್ ಅದ. ಈ ಮಂತ್ರ 9, 10ನೇ ಮಂತ್ರಗಳನ್ನ ಇನ್ನೊಂದು ಸ್ವಲ್ಪ ಅದ. ಈ ವಿಷಯವನ್ನ ಮತ್ತ ನಾಳೆಗೆ ನೋಡೋಣ ಅನ್ನುವನಿಗೆ ಇವತ್ತನೇ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.